ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ ಉಗಾರ್. 3 ದಶಕಗಳ ರಾಮ ಮಂದಿರ ಬಾಬರಿ ಮಸೀದಿ ವಿವಾದಕ್ಕೆ ತೆರೆ ಬೀಳುತ್ತಾ ಇವತ್ತು ಸುಪ್ರೀಂ ಕೋರ್ಟ್ 3 ಸದಸ್ಯ ಪೀಠ ಕೊಟ್ಟ ತೀರ್ಪಿನ ನಂತರ 2019 ಒಳಗೆ ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕ್ತಾರ. ಸೊ ಹಾಗಾದ್ರೆ ಬಿಜೆಪಿಯ ರಾಮ ಮಂದಿರ ಸಂಕಲ್ಪಕ್ಕೆ ಅಕ್ಟೋಬರ್ 29ರಿಂದ ಶುರುವಾಗುವ ಹೊಸ ಪೀಠದ ವಿಚಾರಣೆ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಇದೇ ಹೊತ್ತಿನ ಚರ್ಚೆ. ರಾಮ ಮಂದಿರಕ್ಕೆ ಗ್ರೀನ್ ಸಿಗ್ನಲ್. ಹಾಗಾದ್ರೆ ಇವತ್ತು ಅತ್ಯಂತ ಮಹತ್ವದ ಸುಪ್ರೀಂ ಕೋರ್ಟ್ನ ತೀರ್ಪಿನ ನಂತರದ ವಿದ್ಯಮಾನಗಳ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ಡೆವಲಪ್ಮೆಂಟ್ ನೋಡ್ಕೊಂಬರೋಣ. ಏನಾಗುತ್ತೆ? ಸೊ ಈಗ ಬರ್ತಾ ಇರತಕ್ಕಂಥ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಲೋಕಸಭಾ ಚುನಾವಣೆಗೂ ಮುನ್ನ ರಾಮ ಮಂದಿರಕ್ಕೆ ಚಾಲೆಂಜ್ ಸಿಗುತ್ತಾ? ರಾಮ ಮಂದಿರಕ್ಕೆ ಇದ್ದ ಅಡ್ಡಿ ಆತಂಕಗಳು ಇವತ್ತಿನ ತೀರ್ಪಿನಿಂದ ದೂರಾದವ? ಬಿಜೆಪಿ ಹೇಳಿದಂತೆ ರಾಮ ಮಂದಿರ ಸಂಕಲ್ಪ ಈಡೇರುತ್ತಾ? ಇಂಥ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದಾವೆ. ಯಾಕಂದ್ರೆ 2019 ರಾಮ ಮಂದಿರಕ್ಕೆ ಚಾಲನೆ ಕೊಡ್ತೀವಿ ಅಂತ ಬಿಜೆಪಿ ಹೇಳಿತ್ತು. ಲೋಕಸಭಾ ಚುನಾವಣೆಗೆ ಮುನ್ನ ಮಂದಿರಕ್ಕೆ ಅಂತಿಮವಾಗಿ ಚಾಲನೆ ಸಿಗುತ್ತಾ? ಇದು 3 ದಶಕಗಳ ಒಂದು ವಿವಾದ ಲೋಕಸಭಾ ಯುದ್ಧಕ್ಕೆ ರಾಮ ಮಂದಿರ ಬಿಜೆಪಿಗೆ ರಾಜಕೀಯ ಅಸ್ತ್ರ ಆಗುತ್ತಾ? ಮೋದಿ ಜಯಬೇರಿಗೆ ಸಿಗ್ತಾ ಇನ್ನೊಂದು ಬ್ರಹ್ಮಾಸ್ತ್ರ? ಸೊ ಮಂದಿರ ನಿರ್ಮಾಣಕ್ಕೆ ಬಿಜೆಪಿ ಒಳಗೆ ಹೆಚ್ಚುತ್ತಾ ಒತ್ತಡ? ಈಗಾಗಲೇ ಹಿಂದೂ ಪರ ಸಂಘಟನೆಗಳು, ಸಂಘ ಪರಿವಾರದಲ್ಲಿ ಒತ್ತಡ ಹೆಚ್ಚಾಗಿದೆ. ರಾಮ ಮಂದಿರ ಯಾವಾಗ? ಸೊ ಲೋಕಸಭಾ ಚುನಾವಣೆಗೆ ಮುನ್ನ ಇಂಥದ್ದೊಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಹೊಸ ಈಗ ವಾರ್ಗೆ ಇದು ವೇದಿಕೆ ಆಗುತ್ತೆ. ಅಕ್ಟೋಬರ್ 29ರಿಂದ ಶುರುವಾಗುತ್ತೆ ಭೂ ವಿವಾದದ ವಿಚಾರಣೆ. ಶೀಘ್ರ ವಿಚಾರಣೆ ಮುಗಿಸಲು ಕೇಳಿ ಬರ್ತಾ ಇದೆ ದೊಡ್ಡ ಒತ್ತಡ. ಒಂದ್ ಕಡೆ ಹಿಂದೂ ಸಂಘಟನೆಗಳು, ಮತ್ತೊಂದು ಕಡೆ ಮುಸ್ಲಿಂ ಸಂಘಟನೆಗಳು ಕೂಡ ಹೇಳ್ತದೆ ಡೈಲಿ ಬೇಸಿಸ್ ಮೇಲೆ ವಿಚಾರಣೆ ಕೈಗೆತ್ತಿಕೊಳ್ಬೇಕು, ಇದಕ್ಕೆ ಪರಿಹಾರ ರೂಪಿಸಬೇಕನ್ನುವಂತ ಒತ್ತಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ 2019 ಲೋಕಸಭಾ ಚುನಾವಣೆ ಮುನ್ನ ರಾಮ ಮಂದಿರ ನಿರ್ಮಾಣಕ್ಕೆ ಚಾಲನೆ ಸಿಗುತ್ತಾ? ಸೊ ಸಿಕ್ಕರೆ ಇದು ಯಾವ ರೀತಿಯಾದಂತ ವಿವಾದ ಮತ್ತೆ ಬುಗಿಲೇಳುತ್ತೆ? ಸೊ ಹಾಗಾದ್ರೆ ಕಾನೂನಿನ ತೊಡಕು ಈಗ ನಿವಾರಣೆ ಆಗೋ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಈ ವಿದ್ಯಮಾನ? ಹಾಗಾದ್ರೆ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ, ಇಬ್ಬರು ನ್ಯಾಯಾಧೀಶರು ಒಂದು ತೀರ್ಪು, ಇನ್ನೊಬ್ಬರದು ಒಂದು, ಅಂದ್ರೆ 2-1 ಅನ್ನುವಂಥದ್ದು ಏನು ರೇಷಿಯೋ ಇದೆ, ಆ ತೀರ್ಪಿನ ಕೆಲವು ಸಾರಾಂಶಗಳು ನೋಡ್ಕೊಂಡ್ಬರೋಣ. ಸೊ ಕೋರ್ಟ್ ಹೇಳಿದ್ದನ್ನು 1994 ತೀರ್ಪಿಗೂ ಅಯೋಧ್ಯೆ ಒಡೆತನ ವಿಚಾರಕ್ಕೂ ಸಂಬಂಧವೇ ಇಲ್ಲ, ಕಾಲಕ್ಕೆ ಅನುಗುಣವಾಗಿ ತೀರ್ಪುಗಳು ಬರ್ತಾ ಇರ್ತವೆ. ಸೊ ಇದು ಇವತ್ತು ಸುಪ್ರೀಂ ಕೋರ್ಟ್ನ ಹೇಳಿರ್ತಕ್ಕಂಥ, ದೇಶದಲ್ಲಿ ದೇಗುಲ, ಚರ್ಚ್, ಮಸೀದಿ ಸಮಾನವಾಗಿ ನೋಡಬೇಕು, ಯಾವುದು ಮೇಲೆಲ್ಲ ಕೀಳಲ್ಲ. ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ನಕಾರ ಮಾಡಿದೆ, ತಿರಸ್ಕಾರ ಮಾಡಿದೆ. ರಂಜನ್ ಗೊಗೊಯ್ ನೇತೃತ್ವದಲ್ಲಿ ಹೊಸ ಪೀಠ ರಚನೆ ಆಗುತ್ತೆ. ರಂಜನ್ ಗೊಗೊಯ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೊಸದಾಗಿ ಆಯ್ಕೆ ನೇಮಕ ಆಗ್ತಾರೆ. ಅದಾದ ನಂತರ ಈ ಒಂದು ವಿಚಾರಣೆ ಹೊಸ ಪೀಠದಲ್ಲಿ ಆಗುತ್ತೆ. ಅಕ್ಟೋಬರ್ 29ರಿಂದ ನೂತನ ಪೀಠದಲ್ಲಿ ಏನು ಈ ಒಂದು ಟೈಟಲ್ ಸೂಟ್ ಇದೆ, ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಭೂಮಿ ಹಂಚಿಕೆ ವಿಚಾರ, ಸಹೋದ್ಯೋಗಿ ಜಡ್ಜ್ಗಳ ತೀರ್ಪಿಗೆ ನನ್ನ ಸಹಮತ ಇಲ್ಲ ಅಂತ ನಜೀರ್ ಅಹ್ಮದ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ. ಅಬ್ದುಲ್ ನಜೀರ್ ಹೇಳಿದ್ದಾರೆ, ವ್ಯತಿರಿಕ್ತ ತೀರ್ಪನ್ನು ಅವರು ನೀಡಿದ್ದಾರೆ. ಸೊ ಇಲ್ಲಿ 3 ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ದೀಪಕ್ ಮಿಶ್ರಾ ನೇತೃತ್ವದ 3 ಸದಸ್ಯ ಪೀಠದಲ್ಲಿ ನಜೀರ್ ಅಹ್ಮದ್, ಅಬ್ದುಲ್ ನಜೀರ್ ನೀಡಿರ್ತಕ್ಕಂಥ ತೀರ್ಪು ಭಿನ್ನವಾಗಿದೆ. ಅಕ್ಟೋಬರ್ 29ರಿಂದ ನೂತನ ಪೀಠದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಶುರುವಾಗುತ್ತೆ. ಈಗಾಗಲೇ ಸುನ್ನಿ ವಕ್ಫ್ ಬೋರ್ಡ್, ಮತ್ತೊಂದು ಕಡೆ ಏನು ನಿರ್ಮೋಹಿ ಅಖಾಡ, ಸಾಧು ಸಂತರು ಕೂಡ ಹೇಳ್ತಾ ಇದ್ದಾರೆ ಇದನ್ನ ಆದಷ್ಟು ಬೇಗ ವಿಚಾರಣೆ ಮುಗಿಸಬೇಕು, ರಾಮ ಮಂದಿರ ವಿವಾದಕ್ಕೆ ತೆರೆ ಎಳಿಬೇಕೆನ್ನುವಂತ ಒತ್ತಡ ಕೇಳಿ ಬರ್ತಾ ಇದೆ. ಸೊ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ, ಈ ಗೊಂದಲಕ್ಕೆ ಸಂಬಂಧಪಟ್ಟಂತೆ, ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈ ಒಂದು ಅರ್ಜಿದಾರರು, ಮತ್ತೊಂದು ಕಡೆ OIC, ಹಾಗೇನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ವಕೀಲರು ಏನ್ ಮಾತಾಡಿದ್ರೆ ಕೇಳಿಸ್ಕೊಳ್ಳೋಣ. Issues which are arising in the title suit are not directly impacted by the observations in Farooqi case. Therefore, the matter doesn't have to go either to a larger bench, and the other appeals have been directed to be listed on the 29th October for hearing. जल्दी से जल्दी देखिए, बाहरी चीज ना सुनिए, कोर्ट के या कागज के ही अंदर में आप बात सुन लीजिए। 2 दिन में आप देखिए, एक मुसलमानों के पक्ष से सुन लीजिए, हिंदुओं के पक्ष से जो भी पार्टी है उसको सुन लीजिए, और उसके बाद निर्णय कर दीजिए। में कितना देर लगता है? लेकिन आप देर लगा करके हनुमान जी के पूंछ बना करके घुमा रहे हैं, ये ठीक नहीं है। मुझे इस बात का एप्रीहेंशन है कि मुस्तकबिल में बाज जो लोग जो इस मुल्क के सेकुलरिज्म के दुश्मन हैं, वो उसको अपने आइडियोलॉजिकल ऑब्जेक्टिव्स को रियलाइज करने के लिए इसको इस्तेमाल कर सकते हैं। श्री राम जन्मभूमि से जुड़ा हुआ जो कथित विवाद है, जितनी जल्दी इसका समाधान हो जाए वो देश के सौहार्द के लिए और समृद्धि के लिए आवश्यक भी है, और देश की बहुसंख्यक जनता इस मामले का
अविलंब समाधान भी चाहती है। हमारी अपील होगी कि जितनी जल्दी इसका समाधान हो सके, जो लोग इस विवाद का समाधान नहीं चाह रहे हैं, जो जानबूझ करके देश के अंदर विवाद की स्थिति और न्यूसेंस क्रिएट करना चाहते हैं, वे लोग कहीं न कहीं इस मामले में रोड़े अटकाने का प्रयास कर रहे हैं। ಸೊ ಹಾಗಾದ್ರೆ 2019 ಲೋಕಸಭಾ ಚುನಾವಣೆಗೆ ಮುನ್ನ ರಾಮ ರಾಜಕೀಯ ಅಥವಾ ರಾಮ ಮಂದಿರ ಎರಡು ವಿಚಾರಗಳು ಏನಿದಾವೆ, ಇದು 3 ದಶಕಗಳ ಕಾಲದ ನಡೆದಿರ್ತಕ್ಕಂಥ, ಒಂದು ಕಡೆ ಬಾಬರಿ ಮಸೀದಿ ನೆಪ, ಮತ್ತೊಂದು ಕಡೆ ರಾಮ ಮಂದಿರ. ಈ ಎರಡು ವಿಚಾರಗಳಿಗೆ ಎರಡು ವಿವಾದ ಅಂದ್ರೆ ಒಟ್ಟು ಒಂದು ಜಾಗದ ಎರಡು ರೀತಿಯ ವಿವಾದಗಳಿದಾವೆ, ಎರಡು ರೀತಿಯ ರಾಜಕಾರಣ ಇದೆ. ಸೊ ಈ ರಾಜಕಾರಣಕ್ಕೆ ತೆರೆ ಬೀಳುತ್ತಾ ಅಕ್ಟೋಬರ್ 29ರಿಂದ ಶುರು ಆಗ್ತಕ್ಕಂಥ ವಿಚಾರಣೆಯ ಕೊನೆ ಹಂತದಲ್ಲಿ ಇದಕ್ಕೆ ಒಂದು ಪರಿಹಾರ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆ ಎತ್ಕೊಂಡು ಚರ್ಚೆ ಶುರು ಮಾಡ್ತಾ ಕಾಂಗ್ರೆಸ್ ನಿರ್ಣಾಯಕರು ಹೋಗ್ತಾರಂತ ನಾಗರಾಜ್ ಯಾದವ್. ಹಾಗೆ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಕಾರ್ಯದರ್ಶಿಗಳಾದಂಥ ಬಸವರಾಜ್ ನಮ್ಮ ಜೊತೆಗಿದ್ದಾರೆ. ಬಸವರಾಜ್, ನಿಮ್ಗೆ ಕೂಡ ಸ್ವಾಗತ, ವೆಲ್ಕಮ್ ಮಾಡಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹಾಗಾದ್ರೆ 2019 ಒಳಗಡೆ ರಾಮ ಮಂದಿರ ನಿರ್ಮಾಣಕ್ಕೆ ಒಂದು ಚಾಲನೆ ಸಿಗುತ್ತಾ? ಇದು ನನ್ನ ಅಭಿಪ್ರಾಯ ಅಲ್ಲ, ಈ ದೇಶದ ಸಮಸ್ತ ರಾಷ್ಟ್ರೀಯವಾದಿಗಳ ಅಭಿಪ್ರಾಯವೂ ಹೌದು. ಅದು ಆಗಬೇಕು ಅನ್ನುವಂಥದ್ದು ಇಡೀ ಜಗತ್ತಿನ ಹಿಂದೂ ಸಮಾಜದ ಅಭಿಪ್ರಾಯವೂ ಹೌದು. ಮಾನ್ಯ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳಿದಂಗೆ ಇದೊಂದು ವಿವಾದ ಆಗಿದ್ದೇ ತಪ್ಪು. 2010ರಲ್ಲಿ ಕೊಟ್ಟಂಥ ತೀರ್ಪಿನ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ 3 ಜನ ಜಡ್ಜಸ್ಸು ಇದರೊಳಗೆ ಯಾವುದೇ ವಿವಾದವನ್ನು ಎತ್ತಿಲ್ಲ. ಇದು 100ಕ್ಕೆ 100 ಭಾಗ ರಾಮ ಜನ್ಮಭೂಮಿಯೇ ಅಂತ ತೀರ್ಮಾನ ಆಗಿದೆ ಈಗಾಗಲೇ. ಈಗ ಉಳಿದಿರೋಂಥದ್ದು ಈ ಜಾಗವನ್ನು ಹಂಚಿಕೆ ವಿಚಾರದಲ್ಲಿ ಮಾತ್ರ ಇನ್ನು ಜಡ್ಜ್ಮೆಂಟ್ ಬರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಆ ಹೈಕೋರ್ಟಿನ ತೀರ್ಪು 3 ಭಾಗ ಮಾಡಿರುವಂಥದ್ದು ಸರಿಯಿಲ್ಲ. ಇದು ಒಟ್ಟಾಗಿ ಕೊಡಬೇಕು, ಹಿಂದೂ ಸಮಾಜಕ್ಕೆ ರಾಮ ಮಂದಿರ ನಿರ್ಮಾಣ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅದು ಸುಪ್ರೀಂ ಕೋರ್ಟ್ 3ರಲ್ಲಿ 2 ಭಾಗ 1 ಭಾಗ ಮಾಡಿದ ತಪ್ಪು ಅಂತ. ಹೌದು. ಸೊ 3 ಭಾಗನೂ ರಾಮ ಮಂದಿರ ಜಾಗ ಅಂತ. ಹೌದು, ಅದು ರಾಮ ಮಂದಿರದ ಜಾಗವೇ, ಅಷ್ಟು ಕೊಡಬೇಕು ಅನ್ನುವಂಥದ್ದು ಹಿಂದೂ ಸಮಾಜದ ಒಟ್ಟು ಅಭಿಪ್ರಾಯ. ಎಸ್ ನಾಗರಾಜ್ ಅವರೇ, 2019 ರಾಮ ಮಂದಿರ ಕಟ್ಟುವಂತ ಸಂಕಲ್ಪವನ್ನ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಮಾಡ್ತು. ಸೊ ನೀವು ಅಧಿಕಾರಕ್ಕೆ ಬಂದಾಗಲೇ ರಾಮ ಮಂದಿರ ಕಟ್ಟಲ್ಲ, ರಾಮ ಮಂದಿರ ಅನ್ನೋದು ಒಂದು ರಾಜಕೀಯ ಅಸ್ತ್ರ. ಸೊ ಇವತ್ತು 3 ಸದಸ್ಯ ಪೀಠದ ತೀರ್ಪಿನ ಪ್ರಕಾರ ಅಲ್ಲಿ ನಮಾಜ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದು ಅನ್ನುವಂಥ ಒಂದು. ಮತ್ತೊಂದು ಕಡೆನೆ 29ರಿಂದ ಹೊಸ ಪೀಠದ ಮುಂದೆ ಈ ವಿಚಾರಣೆ ಅಂದ್ರೆ ಟೈಟಲ್ ಸೂಟ್ ಏನಿತ್ತು ಅಲಹಾಬಾದ್ ಹೈಕೋರ್ಟ್ ಪ್ರಕಾರ 3ರಲ್ಲಿ 2 ಭಾಗ ರಾಮ ಮಂದಿರಕ್ಕೆ ಸಂಬಂಧಪಟ್ಟದ್ದು, 1 ಭಾಗ ಸುನ್ನಿ ವಕ್ಫ್ ಬೋರ್ಡ್. ಸೊ ಹಾಗಾದ್ರೆ ಈಗ ಈ ಒಂದು ತೀರ್ಪಿನ ನಂತರ ರಾಮ ಮಂದಿರ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ನೋಡಿ, ನಾನು ಇದರಲ್ಲಿ 2 ವಿಚಾರಗಳಿದೆ. ಯಾಕಂದರೆ ಬಹಳ ಪ್ರಮುಖವಾದಂಥ ಚರ್ಚೆ ಇದೆ, ಅದು ಬಹಳ ಸೂಕ್ಷ್ಮವಾಗಿ ತೆಗೆದ ವಿಚಾರ. ಬಹಳಷ್ಟು ಜನಗಳಿಗೆ 130 ಕೋಟಿ ಜನರಿಗೂ ಸಂಬಂಧಪಟ್ಟದ್ದು. ಯಾಕಂದರೆ ಒಂದು ಕಡೆ ಹಿಂದೂಗಳು ಇರ್ಬೋದು, ಒಂದು ಮುಸ್ಲಿಂ ಇರ್ಬೋದು. ನಾವು ಕಾನೂನನ್ನು ಬಿಟ್ಟು ಮಾತಾಡೋದೇ ತಪ್ಪಾಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಇದು ಬಹಳ ಪ್ರಮುಖವಾದ ಚಾನೆಲ್ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಬಿಜೆಪಿಯವರ ಅಜೆಂಡಾ ಎಲೆಕ್ಷನ್ಗೆ 2019ಗೆ ರಾಮ ಮಂದಿರ ಕಟ್ತಕ್ಕಂಥದ್ದು ಪೊಲಿಟಿಕಲ್ ಅಜೆಂಡಾ. ಅದು ಪೊಲಿಟಿಕಲ್ ಅಜೆಂಡಾ. ನನ್ನ ಮಾತ್ರ ಬಿಡಿ, ಬಹಳ ಸೀರಿಯಸ್ ಮ್ಯಾಟರ್ ಇದು. ನಾನು ಕಾಂಗ್ರೆಸ್ನ ಹೋಗ್ತಾ ಇರೋದ್ರೂ ಕೂಡ ಬಿಯಾಂಡ್ ಪಾಲಿಟಿಕ್ಸ್ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಈ ದೇಶದ ನಾಗರಿಕನಾಗಿ ರಾಮ ಮಂದಿರ ಕಟ್ಟತಕ್ಕಂಥದ್ದು ಕೇವಲ 2019ರಲ್ಲಿ ಇರ್ತಕ್ಕಂಥ ರಾಮ ಮಂದಿರ ಕಟ್ಟತಕ್ಕಂಥ ಬಿಜೆಪಿ ಅಜೆಂಡಾ ಮಾತ್ರ ಅಲ್ಲ. ಅದು 1992ರಿಂದ ನಾವು ನಡ್ಕೊಂಡು ಬಂದಿರತಕ್ಕಂಥ ವಿಚಾರ. ಪ್ರತಿ 5 ವರ್ಷಕ್ಕೆ ಇದನ್ನ ಒಂದು ರಾಜಕೀಯ ಚುನಾವಣೆ ಗಿಮಿಕ್ ಆಗಿ ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕೀಯ ವಿಶ್ಲೇಷಕರಾಗಿ ನಾನು ಅದನ್ನ ಟೀಕಿಸ್ತೀನಿ ಅಂತ ಮಾತಾಡ್ತೀನಿ. ಈಗ ಮ್ಯಾಟ್ರ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರಬೇಕಾದ್ರೆ ರಾಜಕೀಯನ ಮೀರಿ ಮಾತಾಡಬೇಕಾಗ್ತದೆ. ಇವತ್ತು ದಿವಸ 1994ರಲ್ಲಿ ಕೊಟ್ಟಂತಹ ಸುಪ್ರೀಂ ಕೋರ್ಟ್ ಜಡ್ಜ್ ಏಕಸದಸ್ಯ ಪೀಠ ಕೊಟ್ಟಂತಹ ತೀರ್ಮಾನವನ್ನ ಅದು ನಾವು ಮೇಲ್ಮನೆ ಪ್ರಶ್ನೆ ಮಾಡಿದಾಗ ಇವತ್ತು ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೂ ಮತ್ತು ಅಲ್ಲಿರ್ತಕ್ಕಂಥ ಒಂದು ನಿಮಿಷ ಮತ್ತು ಬಾಬರಿ ಮಸೀದ್ ವಿಚಾರ, ರಾಮ ಮಂದಿರ ವಿಚಾರದಲ್ಲಿರ್ತಕ್ಕಂತಹ ಮೂಲ ದಾವೆಗೂ ಕೂಡ ಯಾವುದು ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೇನೆ. ಅಲ್ಲಿ ಏನ್ ಬರ್ತದೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಅಲಹಾಬಾದ್ 2 ತೀರ್ಮಾನಗಳಿದೆ. ಒಂದು 1994 ಕೋರ್ಟ್ ಒಂದು ತೀರ್ಮಾನ ಆಗಿದೆ, ಇನ್ನೊಂದು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರೋ ತೀರ್ಮಾನ ಆಗಿದೆ. ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ನೀವು ಹೇಳಿದಾಗ 3 ದಿನಕ್ಕೆ ಹಂಚಿರ್ತಕ್ಕಂಥ ವಿಚಾರಗಳಿರ್ಬೋದು, ಅದನ್ನು ಕೂಡ ಮೂಲ ಅರ್ಜಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಈಗ ಬರ್ತಾ ಇರ್ತಕ್ಕಂಥ ಇಟ್ ಪ್ಯೂರ್ಲಿ ಸಿವಿಲ್ ಸೂಟ್ ಅಂತಕ್ಕಂಥ ಮಾತು ಹೇಳ್ತೀನಿ. ಒಂದು ವಿಶೇಷತೆ ಏನಿದೆ ಅಂದರೆ ಚರ್ಚ್ ಆಗಲಿ, ಮಸೀದಿ ಆಗಲಿ, ಮಂದಿರ ಆಗಲಿ, ಯಾವುದೇ ಜಮೀನಿನ ಬೇಕಾದರೆ ಸರ್ಕಾರ ತನ್ನಗೆ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಅಧಿಕಾರ ಇದೆ, ನೋಟಿಫೈ ಮಾಡಿ ತಗೊಳ್ಳಿಕ್ಕೆ ಅಧಿಕಾರ ಇದೆ ಅಂತಕ್ಕಂಥ ವಿಚಾರನ ಹೇಳಿದ್ದಾರೆ ಇಲ್ಲಿ. ಅದು ಬಹಳ ಪ್ರಮುಖವಾದ ವಿಚಾರ ಆಗ್ತದೆ. ಅದು ಬಂದಿರತಕ್ಕಂಥದ್ದು ನೀವು ಅಕ್ವೈರ್ ಮಾಡಿ ಈಗ ಮೂಲ ವಿಚಾರ ಬಂದಿರತಕ್ಕಂಥದ್ದು ಯಾವ ಮೂಲ ಸೂಟ್ ಇದೆಯೋ ಅದು ತನ್ನ ಸಿವಿಲ್ ರೈಟ್ಸ್ ಯಾರಿಗೆ ಹಕ್ಕಿದೆ ಅಂತಕ್ಕಂಥ ಪ್ರತಿಪಾದನೆ ಮಾಡಲಿಕ್ಕೆ ಬರ್ತದೆ. ಅದು ಮಾಡುವಾಗ
ಮುಸ್ಲಿಮರು ಎಲ್ಲಿ ಮಸೀದಿ ಪ್ರಾರ್ಥನೆ ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಬರೋದಿಲ್ಲ, ಅಲ್ಲಿ ಯಾರು ಎಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ವಿಚಾರಗಳು ಬರೋದಿಲ್ಲ. ಅಲ್ಲಿ ಬರ್ತಕ್ಕಂಥದ್ದು ಯಾರಿಗೆ ಹಕ್ಕಿದೆ, ಹಕ್ಕಿನ ಮೂಲ 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 ಪ್ರಶ್ನೆ ಇರ್ತಕ್ಕಂಥದ್ದು ಯಾರಿಗೆ ಸೇರಿರ್ತಕ್ಕಂಥದ್ದು. ಇದು 3 ಜನಕ್ಕೆ ಸೇರಿದೆಯೋ, ಇಲ್ಲ ಒಬ್ಬರಿಗೆ ಸೇರಿದೆಯೋ, ಇಲ್ಲ ಇಬ್ಬರಿಗೆ ಸೇರಿದೆಯೋ, ಇಲ್ಲ ಬರೀ ಸರ್ಕಾರಕ್ಕೆ ಸೇರಿದೆಯೋ, ಅದು ರಾಮ ಮಂದಿರ, ಅದು ರಾಮ ಮಂದಿರ ನಿಶ್ಚಯ ಆಗ್ತದೋ ಕಟ್ತದೋ ಇಲ್ಲೋ ಅಂತ ತೀರ್ಮಾನ ಆಗೋದು 29 ತಾರೀಕು ಅಕ್ಟೋಬರ್ ಪೊಲಿಟಿಕಲ್ ಇದನ್ನ ಮಿಸ್ಲೀಡ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಬಿಜೆಪಿ ಸರಿ. ಹೀಗಾಗಿ ಸುನ್ನಿ ಒಕ್ಕೂಟ ಪರವಾಗಿ ಇದನ್ನು ವಿಳಂಬ ಮಾಡಿ ಇಷ್ಟು ಬೇಗ ನಾನು ಕಪಿಲ್ ಸಿಬ್ಬಲ್ ಪರವಾಗಿರ್ತಕ್ಕಂಥ ವಕ್ತಾರ ಅಲ್ಲ, ಕಾಂಗ್ರೆಸ್ನ ವಕ್ತಾರ. ಒಂದು ಮಾತು ಹೇಳ್ತಾರೆ, ಅವ್ರು ಕಾಂಗ್ರೆಸ್ನ ಮುಖಂಡರು, ನೋ ಡೌಟ್ ಅಬೌಟ್ ಇಟ್. ಈ ವಿಚಾರದಲ್ಲಿ ಇವತ್ತು ಬಂದಿರೋ ತೀರ್ಪಿನ ವಿಚಾರವನ್ನು ನೋಡಿದಾಗ ಈ ತೀರ್ಪು ಯಾವುದೇ ರೀತಿಯಂತ ಮೂಲ ಅರ್ಜಿಗೆ ಪರಿಣಾಮ ಬೀರ್ತಕ್ಕಂಥದ್ದಲ್ಲ, ಆದ್ರೆ ಜನಗಳಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇದರಲ್ಲಿ ಒಂದು ಮಾತ್ರ ಇದೆ ಸೆಂಟಿಮೆಂಟಲ್ ಇಶ್ಯೂ. ಸುಪ್ರೀಂ ಕೋರ್ಟ್ ಹೇಳ್ತದೆ ನಮಾಜ್ ಮಾಡ್ಲಿಕ್ಕೆ ಮಸೀದಿ ಬೇಕಾಗಲ್ಲ, ಎಲ್ಲಿ ಬೇಕಾಗ ಮಾಡೋದು ಅಂತ ವಿಚಾರದಲ್ಲಿ ಇದನ್ನ ತಪ್ಪು ಅರ್ಥ ಮಾಡಿಕೊಂಡು ಬೇರೆಯವರು ಬೇರೆ ಮಸೀದಿಗಳ ಮೇಲೆ ಆಕ್ರಮಣಕಾರ ಮಾಡ್ತಕ್ಕಂಥ ತಪ್ಪಾಗ್ತದೆ. ಬಸವರಾಜ್ ಅವರೇ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪ್ರೆಷರ್ ಇದೆ. ಭಾರತೀಯ ಜನತಾ ಪಕ್ಷ ತನ್ನ ಮೆಜಾರಿಟಿ ಇರ್ತಕ್ಕಂಥ ಸರ್ಕಾರ ಬಂದಿದೆ. ನೀವು ಮೆಜಾರಿಟಿ ಇರುವಾಗ ಮತ್ತೊಂದು ಸರ್ಕಾರ NDA ಹಿಂದೆ ಬಂದಾಗಲೂ ವಾಜಪೇಯಿ ನೇತೃತ್ವದಲ್ಲಿ ನೀವು ರಾಮ ಮಂದಿರ ಕಟ್ಟಲಿಲ್ಲ. ಸೊ ಈಗ ಕಾಂಟ್ರವರ್ಸಿ ಇಟ್ಕೊಂಡು ರಾಮ ಮಂದಿರ ಹೆಸರಲ್ಲಿ, ಬಾಬರಿ ಮಸೀದಿ ಹೆಸರಲ್ಲಿ ಬರೀ ವೋಟ್ ಬ್ಯಾಂಕ್ ಮಾಡ್ಕೊಳ್ತೀರಾ. 2019 ಚುನಾವಣೆಗೆ ಮುನ್ನ ನಾವು ಅಡಿಗಲ್ ಹಾಕ್ತೀವಿ ಅಂತೇಳಿ ವಿನಯ್ ಕಟಿಯಾರ್ ಬಿಜೆಪಿ ನಾಯಕರು, ಮತ್ತೊಂದು ಕಡೆ ವಿಶ್ವ ಹಿಂದೂ ಪರಿಷತ್ ನಾಯಕರು ಹೇಳ್ತಾ ಇದ್ದಾರೆ. ಇದು ಬೇಗ ಬೇಗ ಮುಗಿಸಿ ಅಂತ ಹೇಳ್ತಿದ್ರು. ಅದು 2019 ಅರ್ಜೆಂಟ್ ಮುಗಿಸಕ್ಕೆ ಏನಿದೆ? ಏನ್ ದೇವಸ್ಥಾನ ಒಮ್ಮೆ ಕಟ್ಬಿಡ್ತಾರ? 2-3 ತಿಂಗಳು, 1 ವರ್ಷ ಕಟ್ಟೋಗುತ್ತಾ? ನೀವು ಕೇಳಿದ ಪ್ರಶ್ನೆಗೆ ಭಾಜಪ ಬರುವ ಉತ್ತರ ಹೇಳಲಿಕ್ಕೆ ನಾನು ಒಂದು ನಿಮಿಷ ನೀವು ಹೇಳಿದಕ್ಕೆ ಇದು ರಾಜಕೀಯ ಹೊರತುಪಡಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಮಾಡುವುದಕ್ಕೆ ಹಿಂದೂ ಸಮಾಜ ಸಂಕಲ್ಪ ತೊಟ್ಟಿದೆ. ರಾಜಕೀಯ ಒಂದು ನಿಮಿಷ, ರಾಜಕಾರಣ ಹೊರತುಪಡಿಸಿ ರಾಮ ಮಂದಿರ ನಿರ್ಮಾಣ ಅಷ್ಟು ಶಕ್ತಿ ಹಿಂದೂ ಸಮಾಜಕ್ಕೆ. ಹಾಗಾಗಿ ರಾಜಕೀಯ ವ್ಯಕ್ತಿಗಳ ಮೇಲೆ ಹಿಂದೂ ಸಮಾಜ ಈ ರಾಮ ಮಂದಿರ ಕಟ್ಟುವ ವಿಚಾರದಲ್ಲಿ ಬೈಂಡಿಂಗ್ ಇಲ್ಲ. ಹಾಗಾಗಿ ಹಿಂದೂ ಸಮಾಜ ಸಶಕ್ತವಾಗಿದೆ. ನಾವು ರಾಜಕೀಯ ಹೊರತುಪಡಿಸಿ ರಾಮ ಮಂದಿರ ನಿರ್ಮಾಣ ಮಾಡುವುದು ಶತಸಿದ್ಧ. ಅದರೊಳಗೆ ಬಿಜೆಪಿ ವಕ್ತಾರಂತ ಹರೀಶ್ ಕೂಡ ನಮ್ಮ ಜನರಿಗೆ ನೇರ ಪ್ರಶ್ನೆ ಕೇಳಿದ್ರೆ 2019 ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಗಲ್ ಹಾಕ್ತೀರಾ ಸರ್? ಈಗ ಸುಪ್ರೀಂ ಕೋರ್ಟ್ಗೆ ಒಂದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ತಲೆಬಾಗಬೇಕು. ಇಷ್ಟವರೆಗೂ ನಾವು ಯಾಕೆ ಕಾಯ್ತಾ ಇದ್ವಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಅದು ತೀರ್ಮಾನ ಆಗಬೇಕು ಅಂತ ಕಾಯ್ತಾ ಇದ್ವಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು 120 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಹಿಂದೂಗಳು ಇರುವಂಥ ಮೆಜಾರಿಟಿ ಇರುವಂಥ ದೇಶದಲ್ಲಿ ಒಂದು ರಾಮ ಮಂದಿರ ಕಟ್ಟೋದಕ್ಕೆ ಇಷ್ಟೆಲ್ಲ ಕಷ್ಟ ಕೊಡಬೇಕಾ? 1850ರಲ್ಲಿ ಶುರುವಾಗಿದ್ದಂಥ ಈ ಕೇಸು 1949ರಲ್ಲಿ ಮೊದಲನೇ ಪಿಟಿಷನ್ ಹಾಕಿದ್ದಂಥ ಈ ಕೇಸು ಇಷ್ಟು ವರ್ಷ ನಡೀತಾ ಇದೆ. ಇವತ್ತು ಕೋರ್ಟಿನ ಮಹತ್ವದ ತೀರ್ಪು 3 ಅಂಶ. ಒಂದು, ಅಲ್ಲೇ ನಮಾಜ್ ಮಾಡಬೇಕಂತ ಏನಿಲ್ಲ, ಎಲ್ಲಿ ಬೇಕಾದರೂ ನಮಾಜ್ ಮಾಡ್ಬೋದು. ಎರಡನೇದು, ಯಾವುದು ಇವತ್ತೇನು 5 ಬೆಂಚ್ಗೆ ಹೋಗಬೇಕು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಅಂತ ಏನು ಹೇಳಿದ್ರು ಅದು ಹೋಗೋಂಥ ಅವಶ್ಯಕತೆ ಇಲ್ಲ, ನಾವೇ ತೀರ್ಮಾನ ಮಾಡ್ತೀವಿ. ಅಕ್ಟೋಬರ್ 29ನೇ ತಾರೀಕಿಂದ ಪ್ರತಿನಿತ್ಯ ಈ ಕೇಸನ್ನು ನಾವು ತಗೊತೀವಿ, ಪ್ರತಿನಿತ್ಯ ಇದನ್ನ ಹೋಗ್ತೀವಿ ಅಂತ. ಬೇಗ ಶೀಘ್ರ ಇತ್ಯರ್ಥ ಆಗುತ್ತೆ. ಇತ್ಯರ್ಥ ಆದಮೇಲೆ ಏನು ಕಾನೂನು ಹೇಳುತ್ತೆ, ದೇಶದ ಏನು ಕೋರ್ಟ್ ತೀರ್ಮಾನ ಆಗುತ್ತೆ ಅದಕ್ಕೆ ತಲೆ ಬಾಗ್ತೀವಿ ಖಂಡಿತ. ಆಮೇಲೆ ನಮ್ಮ ದೇಶದಲ್ಲಿ ನಮ್ದೊಂದು ದೇವಸ್ಥಾನ ಕಟ್ಟೋದಕ್ಕೆ ನಾವು ಏನು ಅಂತ ಇದು ಅಂತಾನೋ ಕಟ್ಟೋದೇನು ಮಹಾನ್ ಅಪರಾಧನ? ಅಲ್ಲೇನು ಮುಂಚೆ ಏನಿತ್ತು? ರಾಮರ ದೇವಸ್ಥಾನ ಇತ್ತು, ಒಡೆದಾಕಿ ಬಾಬ್ರಿ ಮಸೀದಿ ಇಟ್ಕೊಂಡಿದೀವಲ್ಲ, ಯಾವ್ದನ್ನೇನು ಬಿಸಾಕಿವಲ್ಲ ಸರ್. ಈ ದೇಶದಲ್ಲಿ ಉತ್ತರ ಕೊಡ್ಬೇಕಲ್ವಾ? ಪ್ರಶ್ನೆ ಒಂದು ರಸ್ತೆ ಅಂತ ತೋರ್ಸ್ಬಿಟ್ಟು ರಸ್ತೆ ಮಾಡ್ತೀವಂತ ಒಂದು ಎಲೆಕ್ಷನ್ ನಡೆಸ್ತಾರೆ, ಬಿಜೆಪಿ ಒಂದು ಗುದ್ಲಿ ಪೂಜೆ ಮಾಡೋ ಒಂದು ಎಲೆಕ್ಷನ್ ಆ ರೀತಿ ನಾವು ಮಾಡ್ತಾ ಇಲ್ವಲ್ಲ. ಈ ರಾಮ ಮಂದಿರ ನಿರ್ಮಾಣದ ಇಶ್ಯೂ ಆರಂಭ ಮಾಡಿದ್ದೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ. ರಾಜೀವ್ ಗಾಂಧಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾರು, ಕಲ್ಯಾಣ್ ಸಿಂಗ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪರವಾಗಿ ರಾಮ ಮಂದಿರ ಶಿಲಾನ್ಯಾಸ ನೆರವೇರಿಸಲು ಅನುಮತಿ ನೀಡಿದರು. ನಂತರ ರಾಮ ಜನ್ಮಭೂಮಿ ನ್ಯಾಸ್ ಕರಸೇವೆಗೆ ಸಮಿತಿ ಕರಸೇವೆಗೆ ಕರೆ ಕೊಟ್ಟಾಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದ ಸನ್ಮಾನ್ಯ ನರಸಿಂಹರಾವ್ ಅವರ ಪೀರಿಯಡ್ ಅಲ್ಲಿ.
ಸದುದ್ದೇಶದಿಂದ ಅಲ್ಲಿ ಸೇರ್ಕೋಬೇಕು. ಸದುದ್ದೇಶದಿಂದ ಪ್ರಾರ್ಥನೆ ಮಾಡಿ ನೋಡಿ, ಸದುದ್ದೇಶ ಏನಿಲ್ಲ. ಅವತ್ತು ಅವತ್ತು ಸಂದಿಗ್ಧ ಸ್ಥಿತಿಯಲ್ಲಿತ್ತು ಕಾಂಗ್ರೆಸ್. ಅವತ್ತು ಹಿಂದೂಗಳ ನಿಮ್ಮಿಂದ ಶುರು ಪೂಜೆ ಮಾಡ್ಲಿಕ್ಕೆ ಬಿಟ್ರೆ ಮಸೀದಿನ ಒಡಿ ಅಂತ ಹೇಳಿಲ್ಲ. ನಾವ್ ಹೇಳ್ತಕ್ಕ ವಿವಾದನ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ನಮಾಜ್ ಮಾಡ್ಕೊಳ್ಳಿ, ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾರನ್ನು ಕೂಡ ನಾವು ವಿರೋಧ ಇದೆ. ಮಸೀದಿಯೇ ಅಲ್ಲ ಇದು. ನೀವು ಮಸೀದಿ ಅಲ್ಲ, ಅಲಹಾಬಾದಿನ ಹೌದು ಹೌದು ನೋಡಿ, ಮಸೀದಿ ಅಲ್ಲ ಅಂತ ಹೇಳ್ಬೇಕು. ಮತ್ತೆ ಬಾಬ್ರಿ ಮಸೀದಿ ಕೇಸ್ ಅಂತ ಯಾಕೆ ಹೇಳ್ತಾರೆ? ಬಾಬ್ರಿ ಮಸೀದಿ ವಿಷಯವೇ ಅಲ್ಲ. ನೋಡಿ, ಇಲ್ಲಿ 3 ಜನ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಅಲ್ಲ, ಇದು ಜಡ್ಜ್ಮೆಂಟ್ ಕಾಪಿಯೇ. ಇದು ಜಡ್ಜ್ಮೆಂಟ್ ಕಾಪಿ. 3 ಜನ 2010 ಅಲಹಾಬಾದ್ ಹೈಕೋರ್ಟಿನ ತೀರ್ಪಿನಲ್ಲಿ ಇದು ಮಸೀದಿ ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಇಲ್ಲಿ ಇರುವಂತಹ ಸಾಕ್ಷ್ಯಾಧಾರಗಳೆಲ್ಲ ಕೂಡ ಮಂದಿರಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳಿಂದ, ಮಂದಿರಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳಿಂದ, ಮಸೀದಿಗೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಹಕ್ಕನ್ನ ನಾವು ಹಿಂದೂಗಳ ಪರವಾಗಿ ನಾವು ದೇವಸ್ಥಾನ ಕಟ್ಟಬೇಕಂತ ನಿಮ್ಮ ಹಕ್ಕನ್ನ, ಪ್ರಜಾಪ್ರಭುತ್ವ ಹಕ್ಕನ್ನ ನಾನು ಖಂಡಿಸ್ತಾ ಇಲ್ಲ. ನಮ್ಮೆಲ್ಲರೂ ನಿಮ್ಮ ಎಲ್ಲ ಹಾಕ್ರಿ, ಎಲ್ಲರದು ನಾನು ಮಾತಾಡೋದು ದಯವಿಟ್ಟು ಮಾತಾಡಬೇಡಿ. ಎಲ್ಲರದು ಹಕ್ಕು, ನಿಮ್ಮ ಹಕ್ಕು ಅಂತ ಯಾಕೆ? ಒಂದ್ ನಿಮಿಷ ಇರಿ, ನನಗೆ ಹೇಳ್ತೀರಪ್ಪ. ನನ್ನ ಕೇಳಿದ್ರೆ ನಾನು ಹಿಂದೂನು ಕೂಡ ಮುಸಲ್ಮಾನ ಕೂಡ. ನಾನು ನಿಮ್ಗೆ ಹಕ್ಕಿಲ್ವಾ ಅಂತ ನೋಡ್ರಿ. ನಾನು ಭಾರತೀಯ ನಾಗರಿಕನಾಗಿ ನೀನು ಭಾರತೀಯ ಅಂತ ಮಾತಾಡಬೇಕು. ನೀನು ಹಿಂದೂ ಮುಸ್ಲಿಂ ನನ್ನ ವೈಯಕ್ತಿಕ ವಿಚಾರ, ಅದು ಹೇಳ್ಬಾರ್ದು. ನಾನು ಹೇಳ್ತೀನಿ ನೋಡಿ ಸರ್, ನಾನು ಕೂಡ ಹುಟ್ಟಿಂದ ಹಿಂದೂ ಆಗಿರ್ಬೋದು, ನಾನು ಶ್ರೀರಾಮನ ಭಕ್ತನೇ ಆಗಿರ್ಬೋದು. ಆದ್ರೆ ದೇಶ ಅಂತ ಬಂದಾಗ, ಕಾನೂನು ಅಂತ ಬಂದಾಗ, ಸಂವಿಧಾನವೇ ನನ್ನ ಧರ್ಮ ಅಂತ ಮಾತು ಹೇಳಬೇಕಾಗ್ತದೆ. ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷದ ನೇತಾರರು ಎಲ್ಲ ಸಂದರ್ಭದಲ್ಲೂ ನಾವು ರಾಮ ಮಂದಿರ ಮಾಡ್ತೀವಿ, ಮಂದಿರ ಕಟ್ಟದ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು. ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಹಿಂದೂಗಳು, ಧರ್ಮಗಳು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದೇ ರಾಮರಾಜ್ಯ ಅಂತ ಹೇಳ್ತೀವಿ. ರಾಮ ಮಂದಿರ ಓಪನ್ ಮಾಡಿದ್ರು, ರಾಮಲಲ್ಲಾ ಗೇಟ್ ಓಪನ್ ಮಾಡಿದ್ರು ಕಾಂಗ್ರೆಸ್. ನಿಮ್ಮ ಸ್ಟ್ಯಾಂಡ್ ಏನು? ರಾಮ ಮಂದಿರ ಆಗ್ಬೇಕಾ ಬೇಡವಾ? ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ರಾಮ ಮಂದಿರ ಆಗ್ಬೇಕಾ ಬೇಡವಾ? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾವು ರಾಮ ಮಂದಿರ ವಿರುದ್ಧ ಏನೂ ಇಲ್ಲ. ಆದ್ರೆ ನಾವು ಕಾನೂನು ಕೈಗೊಳ್ಳು ತಗೊಳ್ತಕ್ಕಂಥ ಮುಸಲ್ಮಾನರ ನಾನು ವಿರೋಧ. ನಿಮ್ಮ ಬಾಕ್ಲ್ ಓಪನ್ ಮಾಡಿದ್ ಯಾರು ಸ್ವಾಮಿ? ಮಾಡ್ಲಿಕ್ಕೆ ಏನ್ ಪೂಜೆ ಮಾಡ್ಲಿಕ್ಕೆ? ರಾಜೀವ್ ಗಾಂಧಿ ಅವತ್ತು ಮುಸಲ್ಮಾನರು ಸಹಿಸಿಕೊಂಡಿದ್ರು. ನಾವು ಒಳ್ಳೇದ್ ಮಾಡಿ ಕತ್ತರಿಸಿ ಹೋಗ್ತಾ ಇದೀವಿ. ಯಾರನ್ನ? ಏನ್ ಹೇಳ್ತಾ ಇದೀವಿ? ಕಾರ್ ಸೇವಕರನ್ನ ಕೊಚ್ಚಿ ಬಿಸಾಕಿದ್ರು. ಬಾಬ್ರಿ ತಪ್ಪಲ್ವ ನೀವು ಧ್ವಂಸ ಮಾಡಿದ್ದು? ಒಂದು ನಂಬಿಕೆಯನ್ನು ಹೊಡೆದಾಕಿ ಬಿಜೆಪಿ ನಮ್ಮ ದೇಶದಲ್ಲಿ ಉಲ್ಲೇಖ ಇಲ್ಲ. ಇದು ನೋಡಿ ಸ್ಪಷ್ಟವಾಗಿದೆ. ಇದು ಮುಸಲ್ಮಾನರ ಜಾಗದಲ್ಲಿ ಕಟ್ಟದೆ ಇರುವ ಹಾಗಿದ್ರೆ ಟೈಟಲ್ ಸೂಟ್ ಅಲ್ಲಿ ಒಂದು ಸುನ್ನಿ ವಕ್ಫ್ ಬೋರ್ಡ್ ಜಾಗ ಹೆಂಗ್ ಕೊಟ್ಟರು? ಮೂರು ಭಾಗ ಕೂಡ ರಾಮ ಮಂದಿರ ಸೇರಬೇಕಾಗಿತ್ತು. ನಿಮ್ಮ ವಾದದಲ್ಲೇ ದೊಡ್ಡ ಹುರುಳಿದೆ, ಹಾಗಾದ್ರೆ ತಿರಸ್ಕಾರ ಆಗಿದೆ. ಆಗ ಅಲಹಾಬಾದ್ ಪ್ರಕಾರ ಎರಡು ಒಂದೇ ಯಾಕೆ ಟೈಟಲ್ ಸೂಟ್ ಆಯ್ತು? ಲಕ್ಷ್ಮಣ್ ಅವರೇ, ಜಡ್ಜ್ಮೆಂಟ್ ಅಲ್ಲಿ 2010 ಇಸ್ವಿಯಲ್ಲಿ ಸ್ಪಷ್ಟವಾಗಿದೆ. ಹಿಂದೂ ದೇವಾಲಯವನ್ನು ನಾಶ ಮಾಡಿ ಮಸೀದಿ ಕಟ್ಟಲಾಗಿದೆಯೇ ಪ್ರಶ್ನೆ ಕೇಳಿತ್ತು. ಅದಕ್ಕೆ ಸ್ಪಷ್ಟವಾಗಿ ಜಡ್ಜ್ಮೆಂಟ್ ಇದೆ. ವಿವಾದಿತ ಕಟ್ಟವನ್ನು ಹಳೆಯ ರಚನೆಯೊಂದನ್ನು ಒಡೆದು ಅದರ ಮೇಲೆಯೇ ನಿರ್ಮಿಸಲಾಗಿದೆ. ಭಾರತೀಯ ಪುರಾತತ್ವ ಇಲಾಖೆಯ ಸಾಬೀತುಪಡಿಸಿರುವಂತೆ ಬೃಹತ್ ಹಿಂದೂ ಕಟ್ಟಡವಿತ್ತು. ಹಾಗಾದ್ರೆ ಅಲಹಾಬಾದ್ ಹೈಕೋರ್ಟ್ ಯಾವ ಸಾಕ್ಷ್ಯದ ಅಲಹಾಬಾದ್ ಹೈಕೋರ್ಟ್ ಸಿವಿಲ್ ಸೂಟ್ ಅಲ್ಲಿ 2 ಪೋರ್ಷನ್ ನನ್ನ ರಾಮ ಮಂದಿರ, 1 ಪೋರ್ಷನ್ ಸುನ್ನಿ ವಕ್ಫ್ ಬೋರ್ಡ್ ಅಂತ ಕೊಡ್ತು. ಅದು ಬೇಸೆ ಅಲ್ಲಿ ಇಲ್ತಾನೆ. ಅವ್ರಿಗೆ ಅಲ್ಲಿ ಏನ್ ಮಾಡ್ಕೋಬೇಕು? ಸುಪ್ರೀಂ ಕೋರ್ಟ್ ನಮ್ಮ ಹತ್ರ ಚರ್ಚೆ ಮಾಡ್ತೀನಿ. 2019 ಒಳಗಡೆ ರಾಮ ಮಂದಿರ ವಿಚಾರ ಏನಿದೆ, ಇದು ಮತ್ತೊಂದು ಪೊಲಿಟಿಕಲ್ ವೆಪನ್ ಆಗುತ್ತಾ ಅಥವಾ ನಿಜವಾಗ್ಲೂ ಅದನ್ನ ರಾಜಕೀಯ ಹೊರತಾಗಿ ರಾಮ ಮಂದಿರ ಕಟ್ಟಲಿಕ್ಕೆ ಪ್ರಯತ್ನ ಆಗುತ್ತಾ? ಅದು ಇನ್ನೊಂದು ಚುನಾವಣೆ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ,
ಅಥವಾ ಮೋದಿ ವರ್ಸಸ್ ಮೋದಿ ವಿರೋಧಿ ಮಹಾಗಠಬಂಧನಿಗೆ ಇನ್ನೊಂದು ಅಸ್ತ್ರ ಸಿಗುತ್ತೆ. ರಾಮ ಮಂದಿರಕ್ಕೆ ಗ್ರೀನ್ ಸಿಗ್ನಲ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ತೀರ್ಪಿನ ನಂತರ ಬಿಜೆಪಿಯ ನಾಯಕ ಈಶ್ವರಪ್ಪ, ಮತ್ತೊಂದು ಕಡೆ ಶ್ರೀರಾಮ್ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸೇರಿದಂತೆ ಅನೇಕರು ಮಾತಾಡಿದರೆ ಬನ್ನಿ ಕೇಳೋಣ. ಈ ತೀರ್ಪಿನಿಂದ ಮಂದಿರ ನಿರ್ಮಾಣಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಮುಸ್ಲಿಮರಿಗೆ ಅಲ್ಲಿ ನಮಾಜ್ ಮಾಡುವಂಥ, ಅಂದರೆ ಕಟ್ಟಡದಲ್ಲೇ ನಮಾಜ್ ಮಾಡಬೇಕು ಅಂತನ್ನುವಂಥದ್ದು ಏನಿಲ್ಲ. ಹೀಗಾಗಿ ಇವತ್ತು ಕಟ್ಟಡ ಅನ್ನುವಂಥದ್ದು ರಾಮ ಮಂದಿರ. ಸೊ ರಾಮ ಮಂದಿರ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಕ್ಲಿಯರ್ ಜಡ್ಜ್ಮೆಂಟ್ ಬಂದಿದೆ. ಇದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ರಾಮ ಜನ್ಮಭೂಮಿ ಸ್ಥಳಕ್ಕೆ ಸಂಬಂಧಿಸಿದಂತೆ ಇವತ್ತು ತ್ರಿಸದಸ್ಯ ಪೀಠ ಸುಪ್ರೀಂ ಕೋರ್ಟು ಏನು ತನ್ನ ಕಾಮೆಂಟ್ಸ್ ಮಾಡಿದೆ, ಅದನ್ನು ನಾನು ಸ್ವಾಗತಿಸ್ತೇನೆ. ಈ ದೇಶದ ಜನರ ನಂಬಿಕೆಯ ಭಾವನೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿಡಿಯುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಎಸ್ ನಾಗರಾಜ್ ಅವರೇ, ಭಾರತೀಯ ಜನತಾ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದು ಹಿಂದೂಗಳ ಭಾವನೆಗೆ ಸಂಬಂಧಪಟ್ಟಿದ್ದು, ಮತ್ತು ಇದು ಯಾವುದು ಪಕ್ಷ ರಾಜಕಾರಣ. ಉಮಾಭಾರತಿ ಹೇಳ್ತಾರೆ ಇದು 2019 ಲೋಕಸಭೆಗೆ ಚುನಾವಣೆ ಸಂಬಂಧಪಟ್ಟಿದ್ದಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ವಿನಯ್ ಕಟೇರ್ ಹೇಳ್ತಾರೆ ಇಲ್ಲ ಇದು ಬೇಗನೆ ರಾಮ ಮಂದಿರ ಕಟ್ಟಬೇಕು. ಸಾಧು ಸಂತರು ಹೇಳ್ತಾರೆ ಡೈಲಿ ಬೇಸಿಸಲ್ಲಿ ವಿಚಾರಣೆ ಆಗಬೇಕು, ಟೈಟಲ್ ಸೂಟು. ಸೊ ಇದು ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ತೀರ್ಪಿನ ನಂತರ ಒಂದಷ್ಟು ಹಿಂಜರಿಕೆ ಅಂತ ಏನಾದ್ರೂ ನಾವು ಅವನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಅರ್ಥ. ಅಂದ್ರೆ ಸ್ಟೇಟಸ್ ಕೋತಾರ ಸ್ಟೇಟಸ್ ಅರ್ಥ ಮಾಡ್ಕೋಬೇಕು. ನಾವೇನ್ ಸ್ಟೇಟಸ್ ಕೋ ಅಂತ ಹೇಳ್ತಾ ಇಲ್ಲ. ನಾವು ಕಾನೂನು, ಈ ದೇಶದ ಕಾನೂನಿಗೆ ತಲೆ ಬಾಗ್ತಕ್ಕಂಥವ್ರು, ಕಾನೂನು ಏನೇ ತೀರ್ಮಾನ ಮಾಡಿದ್ರೆ ನಾವು ಲೆಟ್ ಇಸ್ ನಾಟ್ ಇಂಟರ್ಫಿಯರ್ ವಿತ್ ಲಾ ಅಂತಕ್ಕಂಥದ್ದು ನಮ್ಮ ಸ್ಟ್ಯಾಂಡ್. ಲೆಟ್ ಇಸ್ ನಾಟ್ ಇಂಟರ್ಫಿಯರ್. ರಾಮ ಮಂದಿರ ಇರಬೇಕು, ಬಾಬರಿ ಮಸೀದಿ ಇರಬೇಕಂತ ನಾನು ಹೇಳ್ತೀನಿ. ಹೂ ಆರ್ ವಿ ಟು ಟೆಲ್ ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್? Who am I to tell judgmental statement? ಈಗ ಮುಸ್ಲಿಂ ಪರವಾಗಿ ಕಪಿಲ್ ಸಿಬಲ್ ವಕಾಲತ್ ಹಾಕಿದ್ರು ವಕೀಲರು. ಆಯ್ತಾ? ಅದು ವಕೀಲರ ಧರ್ಮ. ಡೋಂಟ್ ಮಿಕ್ಸ್ ಇಟ್ ದ ಪಾರ್ಟಿ. ಇಟ್ ಇಸ್ ಪರ್ಸನಲ್ ಅಡ್ವೊಕೇಟ್. ನೀವು ಅವರೊಬ್ಬ ವಕೀಲರು ಸರ್, ಬಿಡಿ ಸರ್. ನಾಳೆ ಇನ್ನೊಬ್ಬರು ವಕಾಲತ್ ಆಗ್ತಾ, ಅದು ಬೇಡ. ನಮ್ಮ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದಾದ್ರೆ, ನಾವು ಈ ದೇಶದ ಕಾನೂನಿಗೆ ಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಅದಕ್ಕೆ ಬದ್ಧತೆ ಇದೆ ನಮಗೆ. ವಿಲ್ ಫಾಲೋ ದ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ. ಈಗ ವಿಚಾರ ಬಂದಿರತಕ್ಕ ವಿಚಾರ ಏನಂತಂದ್ರೆ, ಈ ಡಿಸ್ಪ್ಯೂಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2 ಕೇಸ್ಗಳಿತ್ತು. ಒಂದು 29 ಅಕ್ಟೋಬರ್ ಸ್ಟಾರ್ಟ್ ಆಗ್ತಕ್ಕಂಥ ಮೂಲ ಕೇಸ್ ಇರ್ಬೋದು. ಇದು ಈ ಬಂದಿರತಕ್ಕಂಥದ್ದು 1994 ಕೇಸ್ ವಿಚಾರದಲ್ಲಿ ತಿಳ್ಕೋಬೇಕು. ಇದು ಸರ್ವಾನುಮತದಿಂದ ಕೊಟ್ಟಿರ್ತಕ್ಕಂಥ ಎಲ್ಲರೂ ಸೇರಿ ಕೊಟ್ಟಿರೋ ತೀರ್ಮಾನ ಅಲ್ಲ. 2:1 ಅಂತ ಆದ್ಮೇಲೆ ಅಲ್ಲೇ ದೇರ್ ಇಸ್ ಎ ಕ್ವಶನ್ ಮಾರ್ಕ್. ದೇರ್ ಇಸ್ ನೋ ವೆನ್ ದೇರ್ ಇಸ್ ಎ ಡಿಸೆಂಟ್ ದೇರ್ ಇಸ್ ಸಮಥಿಂಗ್ ಟು ಬಿ ಡಿಬೇಟೆಡ್ ಅಗೇನ್. ಹಾಗಾಗಿ ಈ ಕೇಸಿನಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ವಿಲ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಇನ್ ದ ಪ್ರೈಮಾ ಫೇಸಿ ಕೇಸ್ ಆಫ್ ದ ಒರಿಜಿನಲ್ ಸೂಟ್. ಆ ಒರಿಜಿನಲ್ ಸೂಟ್ ಅಲ್ಲಿ ಇರ್ತಕ್ಕಂಥದ್ದು ಯಾರಿಗೆ ಈ ಜಾಗ ಸೇರಿರಬೇಕು, ಸೇರಿದೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾರೆ. ಅದು ಪ್ರತಿದಿನ ವಾದ ಮಾಡಿದಾಗ ಅದು ದೇಶದ ಕಾನೂನನ್ನ ಎತ್ತಿಡ್ತಕ್ಕಂಥ ಕೆಲಸ ಆಗ್ತದೆ ನಂಬಿಕೆ ಇದೆ. ಸುಪ್ರೀಂ ಕೋರ್ಟ್ಗಳು ಎಲ್ಲರೂ ನಂಬಿಕೆ ಇಟ್ಕೋಬೇಕು. ಆ ಕೊಡ್ತಕ್ಕಂಥ ತೀರ್ಪನ್ನ ಕಾಂಗ್ರೆಸ್ ಖಂಡಿತ ಇತ್ತೀಚೆಗೆ ಶಿವಭಕ್ತ ಆಗಿರೋದು, ನಾನು ಮಾತಾಡುವಾಗ ದಯವಿಟ್ಟು ಹಿಂದುತ್ವದ ಮಾತಾಡ್ಲಿ, ನಾನು ಮಾತಾಡ್ಲಿ, ಅದು ರಾಜಕಾರಣ ಆಗ್ತದೆ. ಹೂಗಾರ್ ಅವರು ಅದು ಒಂದು ಸಾಮಾಜಿಕನಾಗಿ ಹೋರಾಟ ಮಾಡ್ತಕ್ಕಂಥವ್ರು. ನೀವು ಈ ಸಾಫ್ಟ್ ಹಾರ್ಡ್ ಹಿಂದುತ್ವದ ಬಗ್ಗೆ ಮಾತಾಡಬೇಡಿ. ಪಾಲಿಟಿಕ್ಸ್ ಮಾಡಲಿ. ನೀವು ಆಂಕರ್ ಆಗಿರ್ಕೊಂಡು ನಾನು ಮನವಿ ಮಾಡ್ತಾ ಇದ್ದೇನೆ. ನೋ ಸಾಫ್ಟ್ ಹಿಂದುತ್ವ, ನೋ ಹಾರ್ಡ್ ಹಿಂದುತ್ವ, ಓನ್ಲಿ ಸ್ಟ್ರಾಂಗ್ ಕರ್ನಾಟಕ ಹಿಂದುತ್ವ, ಕಾಂಗ್ರೆಸ್ಗೆ ಇರ್ತಕ್ಕ ಒಂದೇ ನಂಬಿಕೆ, ಈ ದೇಶದ ಸಂವಿಧಾನದಲ್ಲಿ ಕೊಡ್ತಕ್ಕಂಥ ತೀರ್ಮಾನಕ್ಕೆ ಮಾಡಿರಲ್ಲಪ್ಪ. ಈಗ ಕಳೆದ 2 ಚುನಾವಣೆ ಶುರು ಆಗಿದೆ. ಅದು ಚುನಾವಣೆ ಮ್ಯಾಚ್ ಬಿಡಿ ಸರ್. ಹಾಗಾದ್ರೆ 2019 ಚುನಾವಣೆ ಅಂತ ಹೇಳ್ತೀರಿ ನೀವು ಬಿಜೆಪಿಗೆ? ಅವರೇ ಮಾಡ್ತಾ ಇರ್ತಕ್ಕಂಥದ್ದು ಕಲೆಕ್ಟ್ ಮಾಡಿದ್ದಾರೆ, ದುಡ್ಡು ಕಲೆಕ್ಟ್ ಮಾಡಿದ್ದಾರೆ, ಮಂದಿರ ಆಗಿಲ್ಲ ಅಂತಕ್ಕಂಥದ್ದು ಜನಗಳ ಪ್ರಶ್ನೆ. ಹರೀಶ್, ಈಗ 2019ಕ್ಕೆ ನಿಮಗೆ 108 ಇಶ್ಯೂಸ್ಗಳಿದ್ದಾವೆ. ನೀವು ಮಾಡಿರೋ ಪ್ರೋಗ್ರಾಮ್ಗಳು, ನಿಮ್ಮ ರಿಪೋರ್ಟ್ ಕಾರ್ಡು, ಆಮೇಲೆ ನಿಮ್ಮ ನೀತಿಗಳಿಂದ ನೀವು ಓಟ್ ಕೇಳಬೇಕು. ಒಂದು ವಾದ ಏನಿದೆ, ಭಾರತೀಯ ಜನತಾ ಪಕ್ಷಕ್ಕೆ 2019 ಮತ್ತೆ ಚುನಾವಣೆ ಗೆಲ್ಲಬೇಕು, ರಾಮ ಮಂದಿರವನ್ನು ದೊಡ್ಡ ಅಸ್ತ್ರ ಮಾಡ್ಕೋಬೇಕು, ಅದರಿಂದ ಹಿಂದೂಗಳನ್ನು ಪೋಲರೈಸ್ ಮಾಡಿ ಮತ್ತೊಂದು ಚುನಾವಣೆ ಗೆಲ್ಲಕ್ಕೆ ಇದೊಂದು ನಿಮಗೆ ದೊಡ್ಡ ಪವರ್ಫುಲ್ ಆದಂಥ ಒಂದು ಟೂಲ್ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ. ಬಿಜೆಪಿ ಅದನ್ನೇ ಹೆಚ್ಚು ಬೇಗ ಮಾಡಬೇಕು 2019 ಅಟ್ಲೀಸ್ಟ್ ಒಂದು ಇಟ್ಟಿಗೆಯಲ್ಲಿ ಇಟ್ಬಿಟ್ಟು ನೋಡಿ ರಾಮ ಮಂದಿರ ಕಟ್ತಾ ಇದೀವಿ, ಹಿಂದೂಗಳ ನಮ್ಗೆ ಓಟ್ ಹಾಕ್ಬಿಡಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ವೆರಿ ಕ್ಲಿಯರಾಗಿ ಹೇಳಿದ್ದಾರೆ, ನಮ್ಮ ನೆಕ್ಸ್ಟ್ ಅಜೆಂಡಾ ಏನಿದು ಡೆವಲಪ್ಮೆಂಟ್. ಇವತ್ತವರೆಗೂ ಅಷ್ಟೆಲ್ಲ ಮಾತಾಡ್ತಾರೆ ನಮ್ಮ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು. 4 ವರ್ಷದಲ್ಲಿ ಯಾವುದನ್ನ ಒಂದು ದಂಗೆ ಆಗಿದೆಯಾ? 4 ವರ್ಷದಲ್ಲಿ ಯಾವುದನ್ನ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆಯಾ? ಯಾವುದನ್ನ ಒಂದು ಸಿಟಿ ಒಳಗಡೆ ಏನೂ ಆಗಿಲ್ವಲ್ಲ. 4 ವರ್ಷದಲ್ಲಿ ಏನು ಅಲ್ಲೋಲು ಕಲ್ಲೋಲು ಏನೂ ಆಗಿಲ್ವಲ್ಲ. ಇವತ್ತು ನಾವು ಮಾತಾಡ್ತಾ ಇರೋದು ಹಿಂದೂ ರಾಮ ಜನ್ಮಭೂಮಿದು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅವ್ರು ಹೇಳ್ತಾ ಇದ್ದಾರೆ 2:1 ಅಂತ.
37 ಜನ ಇರೋದು ಸರ್ಕಾರ ಹೆಂಗ್ ಮಾಡಿದ್ರೆ ಬ್ಯೂಟಿ ಆಫ್ ಡೆಮಾಕ್ರಸಿನೋ ಅದೇ ರೀತಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ 3 ಜನ ಇರುವಂತ ಬೆಂಚ್ ಅಲ್ಲಿ 2 ಕೊಟ್ರೆ ಮೆಜಾರಿಟಿ ಆಯ್ತು. ಅದಕ್ಕೆ ಮಹತ್ವನೇ ಇಲ್ಲ ಅಂದ್ರೆ ಹೇಳಿದ್ ಇದೇ ಮಾತು ಬೇಕಾದ್ರೆ ರಿವೈಂಡ್ ಮಾಡಿ ಹಾಕಿ ಮಹತ್ವನೇ ಇಲ್ಲ ಅದಕ್ಕೆ ಏನು ಇಲ್ಲ ಅಂದ್ರೆ ಮತ್ತೆ ನಾವು ವಿತ್ ಡಿಸೆಂಟ್ ನೋಟ್ ಅಂತ ಅವ್ರೇನ್ ಹೇಳ್ತಾ ಇದ್ರೆ ವೆರಿ ಕ್ಲಿಯರ್ ಆಗಿ ಅದನ್ನ ಮಂದಿ ಮಾಸ್ಕ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಯಾಕೆ ಇವತ್ತು ನೀವು ಮಾಲ್ ಅಲ್ಲಿ ನಮಾಜ್ ಮಾಡ್ತೀರಾ, ಏರ್ಪೋರ್ಟ್ ಅಲ್ಲಿ ನಮಾಜ್ ಮಾಡ್ತೀರಾ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಮಾಜ್ ಮಾಡ್ತೀರಾ. ಸೊ ನಿಮ್ಗೆ ಮಾಸ್ಕೇ ಬೇಕಂತೇನಿಲ್ಲ ನಮಾಜ್ ಮಾಡಕ್ಕೆ. ಸಾಮೂಹಿಕ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ಒಂದು ಜಾಗ ಬೇಕು, ಮನೆ ಮಾಡ್ಕೊಂಡು ಆ ಜಾಗದಲ್ಲಿ ನಮಾಜ್ ಅಲ್ಲ ಇಷ್ಟೆಲ್ಲ ಸವಲತ್ತನ್ನ ಕೊಡ್ತಾ ಇದ್ರಲ್ಲ ಏರ್ಪೋರ್ಟ್ ಅಲ್ಲೂ ಅವ್ರಿಗೆ ನಮಾಜ್ ಮಾಡಕ್ ಜಾಗ ಕೊಡ್ತೀರ. ಅದೇ ನಾವು ಈಗ ಯಾರೋ ಸ್ನೇಹಿತರು ಪೂಜೆ ಮಾಡ್ಬೇಕು, ಸಂಧ್ಯಾವನೆ ಮಾಡ್ಬೇಕು, ಅದಕ್ಕೆ ಯಾಕೆ ಅವಕಾಶ ಕೊಡಲ್ಲ ನೀವು? ಏರ್ಪೋರ್ಟ್ ಅಲ್ಲಿ ಕೊಡಿ, ಮಾಲ್ ಅಲ್ಲಿ ಕೊಡಿ, ಸಾರ್ವಜನಿಕ ಜಾಗದಲ್ಲಿ ಕೊಡಿ. ಮಾರ್ಕೆಟ್ ಅಲ್ಲಿ ನಮ್ KR ಮಾರ್ಕೆಟ್ ಅಲ್ಲಿ ಒಂದು ಫ್ಲೋರ್ ಅಲ್ಲಿ ಇದೆ. ಇರ್ರಿ ಸರ್ ಒಂದ್ ನಿಮಿಷ ಇರ್ರಿ ಸರ್, ನೀವೇನ ಮಾತಾಡೋ ವಿಷಯ ಅಂತ ಇವತ್ತು ನಾವಿದು ಮಾತಾಡಿದ್ದಕ್ಕೆ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಾನಸ ಸರೋವರ್ಗೆ ಹೋಗಿದ್ದು, ಇಲ್ಲಿ ಹೋಗ್ತಾ ಇದ್ರ ಯಾವುದೇ ಕಾರಣ ಇರಲ್ಲ. ಮೋದಿ ಅವರು ಸಾಫ್ಟ್ ಹಿಂದುತ್ವ ಪೊಲಿಟಿಕಲ್ ಹಿಂದೂಗಳಾಗ್ತಾ ಇದ್ದಾರೆ. ಹಿಂದೂಗಳು ಹಿಂದೆ ಬರೀ ಅಲ್ಪಸಂಖ್ಯಾತರನ್ನ ಗರೀಬಿಗಳ ಹಠ ನಿಮ್ಮನ್ನು ಕೂಡ ಹೇಳ್ತೀವಿ, ಎಲ್ಲರನ್ನು ಪ್ರೀತಿ ಮಾಡೋ ನಾವು ದ್ವೇಷ ಕಾರ್ತಾ ಇಲ್ಲ, ನಾವ್ ಯಾವತ್ತೂ ಹೊಡೆದಿಲ್ಲ, ನಾವ್ ಅಂಬೇಡ್ಕರ್ನ ಸೋಲ್ಸಿಲ್ಲ, ನಾವ್ ಯಾವತ್ತು ಯಾರನ್ನ ಹೊಡೆದಿಲ್ಲ. ಮತ್ತೆ ನಾವ್ ಹೇಳ್ತೀವಿ ಒಂದ್ ನಿಮಿಷ ಯಾವ ಕೊರತೆ ಪರಿನಿರ್ವಾಣ ದಿವಸನೇ ನೀವು ಬಾಬರಿ ಮಸೀದಿನ ಧ್ವಂಸ ಆಗಿರೋದು ಪ್ರಶ್ನೆ ಅದಲ್ಲ. ಇಡೀ ದೇಶದಲ್ಲಿ ಎಲ್ಲಾ ಧರ್ಮಗಳು ಆಚಾರ ಪ್ರಾರ್ಥನೆ ಪೂಜೆಗಳು ಅವರವರ ಗೌರವ ನಡೀಬೇಕು. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಮ್ಮ ರಾಜಕೀಯ ಹೊರತುಪಡಿಸಿ ಯೋಚನೆ ಮಾಡುವಂತ ವಿಚಾರ ಇದು. ಬಟ್ ರಾಜಕೀಯ ಇದು ಹಿಂದೂಗಳಿಗೆ ಭಾವನಾತ್ಮಕವಾಗಿ ಸಂಬಂಧ ಇರುವಂತ ವಿಚಾರ. ದಯವಿಟ್ಟು ತಿಳ್ಕೋಬೇಕು. ದೇಶಕ್ಕೆ ಭಾವನೆ ಅಂತ ಇರ್ತದೆ, ಅವ್ರಿಗೂ ಸೇರಿರ್ತದೆ. ಹೌದು, ಒಂದು ವರ್ಗಕ್ಕಲ್ಲ ಇನ್ನೊಂದು ವರ್ಗ ಇರ್ತದಲ್ಲ, ಅವ್ರಿಗೂ ಭಾವನಾತ್ಮಕನೇ ಅದು. ರಾಷ್ಟ್ರೀಯತೆಗೆ ಗೌರವ ಕೊಡುವಂತ ವಿಚಾರ ಇದು. ರಾಮ ಮಂದಿರ ವಿಚಾರ ಇದೊಂದು ರಾಷ್ಟ್ರೀಯ ವಿಚಾರ. ಮಸೀದಿ ಭಾವನೆ ದಯವಿಟ್ಟು ತಿಳ್ಕೋಬೇಕು. ಈ ದೇಶದ ಬಿಟ್ರೆ ಮುಸಲ್ಮಾನರು ಬಹುಸಂಖ್ಯಾತರ ಜಾಸ್ತಿ ಇರೋ ಜನಸಂಖ್ಯೆ ಅಂದ್ರೆ ಇಂಡೋನೇಷ್ಯಾ ಜನಸಂಖ್ಯೆ ಮಾನಸಿಕತೆಯನ್ನು ನಾವು ತಿಳ್ಕೋಬೇಕು. ಇಂಡೋನೇಷ್ಯಾದಲ್ಲಿ ಇವತ್ತು ಕೂಡ ರಾಮನಿಗೆ ರಾಮಾಯಣಿಗೆ ಅಪಾರ ಗೌರವ ಕೊಡ್ತಾರೆ, ಎಸ್ಪೆಷಲಿ ಮುಸಲ್ಮಾನರು. ಇದನ್ನು ದಯವಿಟ್ಟು ತಿಳ್ಕೋಬೇಕು. ಪ್ರತಿ ವರ್ಷ ರಾಮಾಯಣ ಪುಸ್ತಕ ಗ್ರಂಥವನ್ನ ಇಟ್ಟು ಮೆರವಣಿಗೆ ಮಾಡ್ತಾರೆ. ಅಲ್ಲಿ ಜನ ಹೇಳ್ತಾರೆ ನಾವು ಸಾಂಸ್ಕೃತಿಕವಾಗಿ ಹಿಂದೂಗಳು, ಧಾರ್ಮಿಕವಾಗಿ ಮುಸಲ್ಮಾನರು, ರಾಷ್ಟ್ರೀಯವಾಗಿ ಸರ್ ಇಲ್ಲೂ ಅಷ್ಟೇ ಸರ್, ರಾಷ್ಟ್ರೀಯವಾಗಿ ಇಂಡೋನೇಷ್ಯರು. ಮಾನಸಿಕತೆ ಧಾರ್ಮಿಕವಾಗಿ ಕ್ರಿಶ್ಚಿಯನ್ ಆದ್ರೂ ಕೂಡ ಸಾಂಸ್ಕೃತಿಕ ಭಾರತೀಯರಲ್ಲೂ ಕೂಡ ಲಕ್ಷ್ಮಣ್ ಈ ಇರಿ ಈ ಮಾನಸಿಕತೆ ಈ ರಾಷ್ಟ್ರದಲ್ಲಿ ಇರತಕ್ಕಂಥ ಎಲ್ಲ ಜನಗಳೆಲ್ಲ ಬಂದ್ಬಿಟ್ರೆ ಈ ರಾಮ ಮಂದಿರ ನಿರ್ಮಾಣಕ್ಕೆ ಯಾವುದೇ ಅಡೆತಡೆಗಳು ಖಂಡಿತ ಇರೋದಿಲ್ಲ. ಅಲ್ಲ ಒಂದಂತೂ ನಾವು ಅಕ್ಸೆಪ್ಟ್ ಮಾಡಿ, ಭಾರತ ಸಂವಿಧಾನ ಪ್ರಕಾರ ವಿವಿಧತೆ ಏಕತೆ ಈ ದೇಶದ ಮೂಲ ಗುಣ ಅದು. ಅದನ್ನ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡಬೇಕು. ಬಹುಸಂಖ್ಯಾತರು ಇರ್ಬೋದು, ಅಲ್ಪಸಂಖ್ಯಾತರು ತಾವೇ ನೀವು ಹೇಳಿದ ಒಪ್ಪತ್ತೀನಿ. ನೋಡಿ, ಜಗತ್ತಿನಲ್ಲಿ 3 ಲಕ್ಷ ಮಸೀದಿಗಳು ಈ ದೇಶದಲ್ಲಿ ಇರೋದು. 52 ಜಗತ್ತಿನಲ್ಲಿ ದೇವಸ್ಥಾನಗಳಿದ್ದಾವೆ, ಗುಡಿಗುಂಡಾರಗಳಿದ್ದಾವೆ. ನೋಡಿ, ಯಾವುದೇ 52 ರಾಷ್ಟ್ರಗಳಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮಸೀದಿ ಇಲ್ಲ ಅನ್ನೋದು ನೀವು ಹೇಳ್ಬೇಕಾಗತ್ತೆ ನೀವು. ದಯವಿಟ್ಟು ತಿಳ್ಕೊಳ್ಳಿ, ಜಗತ್ತಿನಲ್ಲಿ 3 ಲಕ್ಷ ಮಸೀದಿಗಳು ಇರುವಂತದ್ದು ಯಾವುದೇ ಇಸ್ಲಾಂ ರಾಷ್ಟ್ರಗಳಿಲ್ಲ. 52 ರಾಷ್ಟ್ರಗಳಿದ್ದಾವೆ. ಜಡ್ಜ್ಮೆಂಟ್ ಬಗ್ಗೆ ಜಗತ್ತಿನಲ್ಲಿ ರಾಮ ಮಂದಿರ ಜಾಗದಲ್ಲಿ ಮಸೀದಿ ಹೆಂಗ್ ಬಂತು ಅಂತ ಕೇಳ್ತಾರೆ. ಈಗ ವಿಶ್ವದಲ್ಲಿ ಎಷ್ಟು ಮಸೀದಿ ಇದೆ, ಟೆಂಪಲ್, ಅದೆಲ್ಲ ಸ್ಟಾಟಿಸ್ಟಿಕ್ಸ್ ಕೇಳ್ತಾ ಇವತ್ತಿನ ದಿವಸ 29 ಅಕ್ಟೋಬರ್ ಮೂಲ ಕೇಸ್ ಮೇಲೆ ನಡೀತಕ್ಕಂತಹ ತೀರ್ಮಾನಗಳ ಬಗ್ಗೆ ನಾಗರಾಜ್ ಸಾಹೇಬ್ ಹೇಳಿದ್ರು,
ಸರ್ವಾನುಮತ ತೀರ್ಮಾನ ಅಲ್ಲ ಅಂತ ಹೇಳಿದ್ರು. 52 ರಾಜ್ಯದಲ್ಲಿ ಈ ದೇಶದ ಸಂವಿಧಾನಕ್ಕೆ ಮಾಡಿದಂತ ಅಪಚಾರ ಅದು. ಯಾತಕ್ಕಂದ್ರೆ ಈ ದೇಶದ ಸಂವಿಧಾನ ಬಹುಸಂಖ್ಯಾತರಿಗೆ ನೋಡಿ ಅಲ್ಲ ಅದರೊಳಗೆ ಚರ್ಚೆಗೆ ತೀರ್ಮಾನ ನಿಜ. ರಾಮ ಮಂದಿರ ಬಾಬರಿ ಮಸೀದಿ ಈಗಲೂ ಕೂಡ ಅದು ವಿವಾದ ಜೀವಂತ. ಸೊ ಆ ವಿವಾದಕ್ಕೆ ತೆರೆ ಬೀಳಬೇಕಾದ್ರೆ ಅಕ್ಟೋಬರ್ 29ರಿಂದ ಶುರು ಆಗ್ತಕ್ಕಂಥ ರಂಜನ್ ಗೊಗೊಯ್ ನೇತೃತ್ವದ ಹೊಸ ಪೀಠದಲ್ಲಿ ವಿಚಾರಣೆ ಮುಗಿದು ಆ ತೀರ್ಪು ಹೊರಗೆ ಬರಬೇಕು. ಆ ಟೈಟಲ್ ಸೂಟ್ ಇರ್ಬೋದು, ನಮಾಜ್ ಮಾಡ್ಬೇಕಾ, ರಾಮ ಮಂದಿರ ಆಗ್ಬೇಕಾ, ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ. ಚರ್ಚೆ ಮಾಡೋಣ 2019ಕ್ಕೆ ರಾಮ ಮಂದಿರಕ್ಕೆ ಗ್ರೀನ್ ಸಿಗ್ನಲ್. ಸೊ ಈ ವಿಚಾರ ಬಗ್ಗೆ ಚರ್ಚೆ ಮಾಡೋ ಜೊತೆಗೆ ರಫೀಕುದ್ದೀನ್ ಕುದ್ರೋಳಿ ಮಂಗಳೂರಿನಿದ್ದಾರೆ. ರಫೀಕುದ್ದೀನ್ ಇವತ್ತಿನ ತೀರ್ಪಿನ ನಂತರ ನಿಮ್ಮ ನ್ಯಾಯ ಅಥವಾ ಕೆಲವು ಬೇಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದಕ್ಕೆ ತೆರೆ ಬೀಳುತ್ತಾ? ರಫೀಕುದ್ದೀನ್ ಕೇಳಿಸ್ತದೆ ನಂದಿನಿ? ಖಂಡಿತವಾಗಿಯೂ ಕೇಳ್ತಾ ಇದೆ. ನಿಜವಾಗಿ ರಾಮ ಮಂದಿರ ಮತ್ತು ಈ ಬಾಬರಿ ಮಸೀದಿಯ ಸಮಸ್ಯೆ ಅದು ಪರಿಹಾರಗೊಳ್ಳಬೇಕಿದ್ರೆ ಯಾವ ರೀತಿ ಮುಸಲ್ಮಾನರ ಬೇಡಿಕೆ ಬಹಳ ಕಾಲದಿಂದ ಇದೆಯೋ ಸುಪ್ರೀಂ ಕೋರ್ಟಲ್ಲಿ ಅದರ ಸಂಪೂರ್ಣ ಬೆಂಚಿನ ಮುಖಾಂತರ ಮತ್ತು ಸಮಗ್ರವಾಗಿ ತನಿಖೆಯನ್ನು ನಡೆಸಿ ಆ ಬಳಿಕ ಕೂಲಂಕುಷವಾದಂತಹ ಸಮಗ್ರವಾದಂತಹ ತನಿಖೆ ಮೂಲಕ ಯಾವ ತೀರ್ಪು ಬರುತ್ತದೋ ಆ ತೀರ್ಪನ್ನು ಒಪ್ಪಲು ತಯಾರಿದ್ದೇವೆ. ಆದರೆ ಇಂಥ ತೀರ್ಪುಗಳಿಂದಾಗಿ ಕೆಲವೊಮ್ಮೆ ಮಾತಾಡಿದರೆ ಅದು ನ್ಯಾಯಾಂಗದ ಉಲ್ಲಂಘನೆ ಅಥವಾ ಮಾತನಾಡದಿದ್ದರೆ ನಮ್ಮ ಹಕ್ಕಿನ ಉಲ್ಲಂಘನೆ ಎಂಬ ಒಂದು ರೀತಿಯಲ್ಲಿ ಆಗ್ತಾ ಇದೆ. ಆದ್ದರಿಂದ ಈ ತೀರ್ಪು 1994 ಅದರ ಯಾವ ತೀರ್ಪು ನೀಡಲಾಗಿದೆಯೋ ಅದನ್ನೇ ಮುಂದುವರಿಸುವಂತಹ ತೀರ್ಪು ನಿಜವಾಗಿಯೂ ಒಂದು ಸಾಮಾನ್ಯವಾಗಿ ಒಂದು ಧಾರ್ಮಿಕ ವ್ಯಕ್ತಿತ್ವವನ್ನು ಹೊಂದಿರುವ ಈ ಸಂದರ್ಭದಲ್ಲಿ ನಾನು ಹೇಳುವುದೇನೆಂದರೆ ಅದು ಸರಿಯಾಗುವುದಿಲ್ಲ. ನ್ಯಾಯ ಮುಸಲ್ಮಾನರ ಪಾಲಿಗೆ ನ್ಯಾಯ ಬೇಕೆಂದು ಕೇಳುವಾಗ ಅದು ಕೇವಲ ಮುಸಲ್ಮಾನರು ಆ ನಿಜವಾದಂಥ ಅದರ ಮಾಲೀಕರು ಯಾರು ಎಂಬ ಒಂದು ಪ್ರಶ್ನೆ ಇದೆ. ಮತ್ತು ಮಾಲೀಕರು ಯಾರು ಮತ್ತು ಸಂಪೂರ್ಣ ಅಧಿಕಾರ ಮುಸಲ್ಮಾನರಿಗೆ ಆ ಜಾಗದ ಒಂದು ಸೂಟು ಟೈಟಲ್ ಸೂಟಿನ ಸಮಸ್ಯೆ ಅಲ್ಲ. ಈಗ ನಂಬಿಕೆ ಮುಸಲ್ಮಾನ ಇಲ್ಲಿ ಮುಸಲ್ಮಾನರು ಎಂದೂ ಕೂಡ ಅದು ನಂಬಿಕೆಯ ಭಾಗವಾಗಿ ಅದು ತೆಗೆದುಕೊಂಡಿಲ್ಲ. ಮುಸಲ್ಮಾನ ಎಂದೂ ಹೇಳಿಲ್ಲ ಇದು ನಂಬಿಕೆ ಪ್ರಶ್ನೆ ಅಲ್ಲ, ಇದು ನ್ಯಾಯದ ಪ್ರಶ್ನೆ. ನ್ಯಾಯಯುತವಾಗಿ ನಮಗೆ ಸಿಗಬೇಕಾಗಿರುವಂತಹ ಸ್ಥಾನ ಆ ಜಾಗವನ್ನು ಮುಸಲ್ಮಾನರಿಗೆ ಹಸ್ತಾಂತರಿಸಬೇಕು. ಅದಕ್ಕಾಗಿ ಸಿಗುವಂತಹ ಆಧಾರಗಳನ್ನು ಮಸೀದಿ ಜಾಗದಲ್ಲಿ ಈಗ ಟೈಟಲ್ ಸೂಟ್ ಆಗಿದೆ. 2 ಭಾಗ ರಾಮ ಮಂದಿರಕ್ಕೆ, 1 ಭಾಗ ಸುನ್ನಿ ವಕ್ಫ್ ಬೋರ್ಡ್ಗೆ. ಸೊ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ನಾವು ನಮಾಜ್ ಮಾಡ್ತೀವಿ. ಒಂದು ಆಯ್ಕೆ ಅಂದ್ರೆ ಒಂದು ಹಂಚಿಕೆ ಆದಮೇಲೆ. ಸೊ ಹಾಗಾಗಿ ಅಲ್ಲಿ ನಂಬಿಕೆ ಪ್ರಶ್ನೆ ಇಲ್ಲ. ನಂಬಿಕೆ ಅನ್ನುವಂಥದ್ದು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಮುಸ್ಲಿಮರಿಗೆ ಸಂಬಂಧಪಟ್ಟಿದ್ದು, ಸುನ್ನಿ ವಕ್ಫ್ ಬೋರ್ಡ್ ಸಂಬಂಧಪಟ್ಟಿದ್ದು. ಈ ಜಾಗ ನಮಗೆ ಸೇರಿದ್ದು, ನಾವಲ್ಲಿ ನಮಾಜ್ ಮಾಡ್ತೀವಿ ಅನ್ನೋದು ಬಹಳ ಕ್ಲಿಯರ್ ಆಗಿದೆ. ಬಾಬರನ ವಂಶಸ್ಥರಾದಂಥ ಮೊಘಲ್ ಸಾಮ್ರಾಜ್ಯದ ಕೊನೆ ದೊರೆಯ ಬಹದ್ದೂರ್ ಶಾ ಅವರ ವಂಶಸ್ಥರಾದಂಥ ಯಾಕೂಬ್ ಹಬೀಬುದ್ದೀನ್ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳು ರಾಮ ಮಂದಿರ ನಿರ್ಮಾಣ ಶುರು ಮಾಡಿದರೆ ಅದರ ಮೊದಲ ಇಟ್ಟಿಗೆ ನಾನೇ ಕಟ್ಟುತ್ತೇನೆ. ಇದನ್ನು ಯಾರೋ ಹೇಳಿರೋದಲ್ಲ, ಇದು ನಮ್ಮ ಪೂರ್ವಜರು ಈ ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ. ನಾನು ಈ ದೇಶದ ಹಿಂದೂಗಳಿಗೆ ನಮ್ಮ ಪೂರ್ವಜರ ಪರವಾಗಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೀನಿ. ಮತ್ತೆ ಅದನ್ನ ತಪ್ಪನ್ನು ಸರಿ ಮಾಡ್ಕೋಬೇಕು. ಈಗ ಹಾಗಾಗಿ ಈ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಮೊದಲನೇ ಹೆಜ್ಜೆ ಇಡ್ತೀನಿ. ರಾಮ ಮಂದಿರ ನಿರ್ಮಾಣ ಮಾಡಬೇಕಂದ್ರೆ ಮೊದಲನೇ ಇಟ್ಟಿಗೆಯನ್ನ ನಾನೇ ಇಡ್ತೀನಿ ಅಂತ ಹೇಳಿ ಮಾನ್ಯ ಅಬೂಬುದ್ದೀನ್ ಅವರು ಹೇಳಿರುವಂತ ಹೇಳಿಕೆ ಇವತ್ತು ಎಲ್ಲ ಮಾಧ್ಯಮದಲ್ಲೂ ಬಂದಿರುವಂತದ್ದನ್ನ ನಾವು ನೋಡಬಹುದು. ಇದು ರಾಷ್ಟ್ರೀಯತೆ ಅಂದ್ರೆ ಇವತ್ತು ಇದು ಜಾತ್ಯತೀತತೆ ಅಂದ್ರೆ ಇವತ್ತು ಈ ದೇಶದ ಒಂದು ಆಸ್ಮಿತೆ ಅಂದ್ರೆ ಈ ವಿಚಾರವನ್ನು ಬಹುಸಂಖ್ಯಾತ ಹಿಂದೂಗಳು ಕೇಳಿದ್ದು ಹೇಳ್ಕೊಂಡಿರ್ತಾರೆ. ಯಾವುದು ನೀವು ಹೇಳೋ ಪ್ರಕಾರ ಆ ಜಾಗ ಬಿಟ್ಟು ಬೇರೆ ಕಡೆ ನಮಾಜ್ ಮಾಡಿ ನೋಡಿ. ಇವರಿಗೆ ನಾವು ಯಾರು ಹಿಂದೂಗಳು ಹೇಳ್ಕೊಟ್ಟಿದ್ದಲ್ಲ, ಅವಕಾಶ ಮಾತ್ರ. ಅವರು
ಸ್ವಯಂ ಇದರಿಂದ ಬಂದು ಹೇಳಿದ್ದು. ವಾಸಿಂ ರಿಜ್ವಿ ಅವರು ಹೇಳಿದ್ದೇನು, ನಾವು ಇದಕ್ಕೆ ವಿರೋಧ ಇಲ್ಲ ಅಂತ ಹೇಳಿದ್ರಲ್ಲ. ಹೀಗಾಗಿ ಇಡೀ ದೇಶದಲ್ಲಿ ಲಕ್ಷಾಂತರ ಮುಸಲ್ಮಾನರು ಈ ವಿಚಾರವಾಗಿ ಸಿಗಬೇಕು ಎಂಬ ಕಾರಣಕ್ಕಾಗಿ ಅವರು ಮಾತಾಡ್ತಾ ಇದ್ದಾರೆ. ನಿಜವಾದಂತಹ ಅರ್ಥದಲ್ಲಿ ಅವರು ಮಾತಾಡ್ತಾ ಇಲ್ಲ. ಅದು ಆ ಮಸೀದಿ ಒಂದು ವೇಳೆ ಮಸೀದಿ ಎಂದಾದರೆ ಖಂಡಿತವಾಗಿಯೂ ಮುಸಲ್ಮಾನಿಗೆ ಸಿಗಲೇಬೇಕು. ಒಂದು ವೇಳೆ ಅದು ಮಸೀದಿ ಅಲ್ಲ ಎಂದಾದರೆ ಮುಸಲ್ಮಾನರು ಖಂಡಿತವಾಗಿ ವಾದ ಮಂಡಿಸುವುದಿಲ್ಲ. ಇಲ್ಲಿ 2010 ತೀರ್ಪಿನ ಪ್ರಕಾರ ಇದು ಮಸೀದಿ ಅಲ್ಲ, ಇಲ್ಲಿ ಇದ್ದಿದ್ದಂಥದ್ದು ದೇವಸ್ಥಾನದ ಭಾಗವೇ ಅಂತ ಹೇಳಿ ನ್ಯಾಯಮೂರ್ತಿ US ಖಾನ್, ನ್ಯಾಯಮೂರ್ತಿ ಅಗರ್ವಾಲ್, ನ್ಯಾಯಮೂರ್ತಿ ಧರ್ಮವೀರ್ ಶರ್ಮಾ 3 ಜನ ಜಡ್ಜ್ಗಳು ಇದು ನಾಗರಾಜ್ ಸಾಹೇಬ್ ಹೇಳಿದಂಗೆ ಇದರೊಳಗೆ ಯಾವುದೇ ವಿವಾದ ಇಲ್ಲ. ಇದರೊಳಗೆ ಮುಸಲ್ಮಾನರು ಏನು ಅಪೀಲ್ ಹೋಗಿದ್ದಾರೆ, ಇದರೊಳಗೆ ಇದನ್ನ ಅವರು ಡಿಸ್ಪ್ಯೂಟ್ ಕೂಡ ಮಾಡಿಲ್ಲ. ಇವತ್ತು ಎಲ್ಲ ಸಾಕ್ಷ್ಯಾಧಾರಗಳು ಒಂದಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಸಾಕ್ಷ್ಯಾಧಾರಗಳು ಇದರ ಬಗ್ಗೆ ಮಂದಿರವಿತ್ತು ಅನ್ನೋದಕ್ಕೆ ಸಾಕ್ಷಿ. ನಾಗರಾಜ್ ಅವರೇ, ಇಲ್ಲಿ ಈ ವಿಚಾರಗಳು ಧಾರ್ಮಿಕ ನಂಬಿಕೆಗಳಿಗೆ ಸೇರಿದ್ದಲ್ಲ, ಧಾರ್ಮಿಕ ನಂಬಿಕೆಗಳಿಗೆ ಸೇರಿದ್ದಲ್ಲ. ಈಗ ಇದು ಸಾಕ್ಷಿ ಆಧಾರಗಳ ಮೇಲೆ ಕೋರ್ಟ್ ನಲ್ಲಿ ತೀರ್ಪು ಬರುವಂತದ್ದು, ಯಾರೇ ನಂಬಿಕೆಗಳ ಮೇಲೆ ತೀರ್ಪು ಕೊಡುವಂತದ್ದು ಅಲ್ಲ. ನಂಬಿಕೆಯನ್ನು ನಾವು ಅದೇ ತೀರ್ಪಿನ ಮೇಲೆ ಹೋಗಿದ್ದೀವಿ. ಇದು ರಾಮ ಮಂದಿರ ನೋಡಿ. ಈಗ ಎಲ್ಲರೂ ವಾದ ವಿವಾದಗಳನ್ನ ನೋಡಿದ್ದೇನೆ. ಎಲ್ಲರೂ ಒಂದು ಕಡೆ ಬರ್ತಕ್ಕದ್ದು ಕೊನೆಗೆ ಏನಂತಂದ್ರೆ ಅವರು ಕೂಡ ಹೇಳಿದ್ರು, ನಾನು ಮುಸಲ್ಮಾನರ ಪರ ನಮ್ಮ ನ್ಯಾಯ ಕೇಳ್ತಾ ಇದ್ದೀವಿ ಅಂತಂದಾಗ ಕೇಳ್ತಕ್ಕದ್ದು ಅವರ ಹಕ್ಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ವಿಚಾರ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಒಂದು ವೇಳೆ ಅದು ನಮ್ಮ ಮಸೀದಿ ಆಗಿರಲಿಲ್ಲ, ಅದಕ್ಕೆ ನಿಮಗೆ ಹಕ್ಕಿಲ್ಲ ಅಂತ ಹೇಳೋದಾದ್ರೆ ಅದು ನಾನು ಸ್ವಾಗತ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಅವ್ರು ಮುಸಲ್ಮಾನ್ ಜನಾಂಗದ ನಾಯಕರೇ ಹೇಳಬೇಕಾದ್ರೆ, ಎಲ್ಲೋ ಒಂದು ಕಡೆ ಈ ದೇಶ ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರು ಸೌಹಾರ್ದದ ಹೃದಯವನ್ನು ಹೊಂದಿರತಕ್ಕಂಥ ಜನ ಇದ್ದಾರೆ. ಅದಕ್ಕೆ ಹುಳಿ ಹಿಂಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರದು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಉಳಿ ಹಿಂಡ್ತಕ್ಕಂಥ ವಿಚಾರಗಳು ಯಾರ ಕಡೆ ಬಂದರೂ ಕೂಡ ಅದನ್ನ ವಿರೋಧ ಮಾಡಬೇಕಾಗ್ತದೆ. ಈ ದೇಶದಲ್ಲಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೋಸ್ಕರ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ ಈಗ ವಿಚಾರ ಬಂದಿರತಕ್ಕಂಥ ಏನಂತಂದ್ರೆ, ಈಗ ಕೊಟ್ಟಿರ್ತಕ್ಕಂಥ ತೀರ್ಪು ಕ್ವಶ್ಚನಿಂಗ್ ದ ಡಿಸಿಷನ್ ಆಫ್ 1994 ತೀರ್ಮಾನ ಈಗ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದು ಜಡ್ಜ್ಮೆಂಟು ಆಗಿದ್ರು ಕೂಡ 2:1 ಆಗಿದ್ರು ಕೂಡ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗ್ತದೆ. ನಾವು ಅದರ ಪ್ರಕಾರ ನಡ್ಕೋಬೇಕಾಗ್ತದೆ. ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಅದರಲ್ಲಿ ಆಗಿರ್ತಕ್ಕ ನಂಬಿಕೆಗಳ ವಿಚಾರದಲ್ಲೂ ಕ್ಲಾರಿಟಿ ಕೊಟ್ಟಿದ್ದಾರೆ. ಮೂಲತಃ ಒಂದು ಮಾತ್ರ ಹೇಳ್ತಾರೆ ಅದರಲ್ಲಿ, ಆ ಮೂಲ ದಾವೆ ಏನಿದೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧವನ್ನು ಬೆರೆಸಬಾರದು. ಹರೀಶ್ ಕೊನೆಯದೇ ಕೇಳ್ತಿದ್ದೀನಿ, ನೀವು ಆಡಳಿತಾರೂಢ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದೆ. ಸೊ ನಿಮ್ಮ ಪ್ರಣಾಳಿಕೆಯಲ್ಲೂ ಕೂಡ ರಾಮ ಮಂದಿರ ಸಂಕಲ್ಪ ಅಂತ ಇತ್ತು. ಸೊ ಹಾಗಾಗಿ ಇವತ್ತು ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರ ಒಂದು ವೇಳೆ ಬಗೆಹರಿದು ಹೋದ್ರೆ, ಈಗ ಒಂದು ಕಡೆ ಹಿಂದೂ ಸಂಘಟನೆಗಳು ಸಾಧು ಸಂತರು ಕೇಳ್ತಿದ್ರೆ, ಒಂದೊಂದು ಕಡೆ ಸುನ್ನಿ ಬೋರ್ಡ್ನವರು ಕೇಳ್ತಿದ್ರೆ, ಇದನ್ನು ಬೇಗ ಬಗೆಹರಿಸಿ ಶೀಘ್ರವಾಗಿ, ಅಂದ್ರೆ ಒಂದು ಕಡೆ ಅಲ್ಲ 2 ಕಡೆ ಕೇಳ್ತಿದ್ದಾರೆ, ಇದಕ್ಕೊಂದು ಅಂತಿಮ ತೆರೆ ಎಳಿಬೇಕು ಅನ್ನುವಂಥ ವಿಚಾರದಲ್ಲಿ. ಸೊ ಸುಪ್ರೀಂ ಕೋರ್ಟ್ ಅದನ್ನು ಬೇಗ ಮುಗಿಸ್ಬೇಕನ್ನೋದು ಅವ್ರಿಗೆ ಇದೆಯೋ ಗೊತ್ತಿಲ್ಲ ನನಗೆ. ನಿಜ, ಆದ್ರೆ ಚುನಾವಣೆ ದೃಷ್ಟಿಕೋನದಿಂದ ಬೇಗ ಮುಗಿಸಲಿಲ್ಲ. ಬೇಗ ಮುಗಿಸ್ಲಿ, ಈ ಶಾಂತಿ ಸುವ್ಯವಸ್ಥೆ ಸರಿ ಇಲ್ಲ. ನಮ್ಮ ದೇಶದಲ್ಲಿ ನಾವು ವಸುದೈವ ಕುಟುಂಬ ಅಂತ ಹೇಳುವಂತ ದೇಶ. ನಮ್ಮ ದೇವ್ರನ್ನ ನಂಬಲಿಲ್ಲ ಅಂದ್ರೆ ಕೊಚ್ಚಾಕಿ ಅಂತ ಹೇಳುವಂತ ಜಾತಿ ನಮ್ದಲ್ಲ, ನಮ್ದು ಧರ್ಮನೂ ಅದಲ್ಲ. ನಮ್ಮ ನಂಬಲಿಲ್ಲ ಅಂದ್ರೆ ಅವ್ರನ್ನ ಸಾಯಿಸಿ ಅಂತ ಹೇಳುವಂತ ಇಸ್ಲಾಂ ಧರ್ಮ. ನಾವು ನಮ್ಮ ನಂಬಲಿಲ್ಲ ಇವತ್ತು ನಾವು ಅದರಿಂದ ಇವಾಗ ವಾಜಪೇಯಿ ಅವ್ರ ಕಾಲದಲ್ಲಿ ಇದೇ ಕತೆ ಹೇಳಿದ್ರು. ನಾವು ಅವತ್ತು ಹೇಳಿದ್ವಿ ಅಲ್ಲಲ್ಲ ಕೋರ್ಟ್ಗೆ ತಲೆ ಬಾಗ್ತೀವಿ, ಅವ್ರ ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ಬಾಗ್ತೀವಿ. ಇವತ್ತು 300 ದೇವಸ್ಥಾನಗಳನ್ನ ಕಾಶ್ಮೀರಲ್ಲಿ ಹೊಡೆದಾಕಿದ್ರು. ಇವತ್ತು ಸರಸ್ವತಿ ದೇವರು ಅಲ್ಲಿರೋಂಥ ದೇವಸ್ಥಾನ ಶಾರದಾ ಪೀಠನೇ ಹೊಡೆದಾಕಿದ್ದಾರೆ. ಆಸ್ಟ್ರೇಲಿಯಲ್ಲಿ ಇಡ್ತಾರೆ, ಬೇರೆ ಬೇರೆ ದೇಶಗಳಲ್ಲಿ ಯೂನಿವರ್ಸಿಟಿ ಮುಂದೆ ಇಟ್ಟಿದ್ದಾರೆ ಸರ್. ನಮ್ ದೇಶದಲ್ಲಿ ನಮ್ ದೇವ್ರನ್ನ, ನಮ್ಮ ನಂಬಿಕೆಯನ್ನ, ನಮ್ಮ ಧರ್ಮ. ಇವತ್ತು ರಾಮರಾಜ್ಯ ಹೇಳ್ತಾ ಇದ್ರು, ರಾಮರಾಜ್ಯ ಮಾಡ್ಬೇಕು ಅಂತಾರೆ. ಒಂದು ರಾಮನ್ ದೇವಸ್ಥಾನ ಕಟ್ಟಕ್ಕೆ ಇಷ್ಟೆಲ್ಲ ಬೇಕಾ? ಅವ್ರು ಉದಾರ ಮನ್ಸು ಮಾಡಿ ಏನ್ ಬೇರೆ ಕಡೆ ತಗೊಳಕ್ ಜಾಗ ಬಿಟ್ಕೊಡ್ಲಿ.
ಒಂದೇ ಒಂದು ಜಾಗ ಕನ್ಸೆನ್ಸಸ್ ಮಾಡೋರು ಯಾರು? ಕನ್ಸೆನ್ಸಸ್ ಮಾಡೋರು ಒಂದು ನಿಮಿಷ ಬಿಟ್ಕೊಡಿ. ಅವರೇ ಒಪ್ಕೊಳ್ತಾರೆ. ಯಾರು ಕೇಳ್ತಾರೆ? 70 ವರ್ಷ ಏನು ಡಿಮಾಲಿಷನ್ ಮಾಡಿ ಕೇಳ್ತಾರೆ. ನ್ಯಾಯಾಲಯದ ಮೂಲಕ ಮಾತ್ರ ನ್ಯಾಯ ಸಿಗುತ್ತಾ? ಅಲ್ಲಿವರೆಗೂ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಇಲ್ವಾ? ಕೊನೆಯದಾಗಿ ಒಂದು ಸ್ಥಾನೀಯ ಮಟ್ಟದ ಪ್ರಾದೇಶಿಕ ಮಟ್ಟದ ಸಮಸ್ಯೆಯನ್ನು ರಾಷ್ಟ್ರೀಕರಣಗೊಳಿಸಿದ್ದೇ ಇದರ ಹಿಂದಿರುವಂತಹ ರಾಜಕೀಯ. ಹೌದು, ಒಂದು ಸ್ಥಾನೀಯ ಮಟ್ಟದ ಪ್ರಶ್ನೆ ಪ್ರಾದೇಶಿಕ ಮಟ್ಟದ ಸಮಸ್ಯೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಇರಬೇಕು ಅಲ್ವಾ? ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ರೆ ನಾವು ಸುಮ್ಮನೆ ಇರಬೇಕು. ನಿಮ್ ಗುರುಗಳಿಗೆ ಏನೋ ಮಾತಾಡಿದ್ರೆ ಬಿಡ್ತೀರಾ? ಕೊಚ್ಚಾಕ್ಬಿಡ್ತೀರಾ ಎಲ್ಲಾರು? ನಾವ್ ಏನ್ ಹೇಳಿದ್ರು ನೀವು ಕೇಳಬೇಕು, ನೀವೇನ್ ಹೇಳಿದ್ರು ನಾವು ಸುಮ್ಮನೆ ಇರಬೇಕು. ಯಾಕಂದ್ರೆ ನಾವು ಹಿಂದೂಗಳಾಗಿ ಹುಟ್ಟಿದ್ದೆ ತಪ್ಪ. ಒಂದು ನೋಡಿ, ನೀವು ಹೇಳಿದ ಕೇಳಬೇಕು. ನಿಮ್ ಜಾಗ ಬಿಟ್ಕೊಟ್ರೆ ಏನಾಗ್ಬಿಡ್ತೀವಿ? ಆಕ್ಷನ್ ಕಮಿಟಿ ಆಗಲಿ ಅಥವಾ ಈ ದೇಶದಲ್ಲಿ ಬಾಬರಿ ಮಸೀದಿಗಾಗಿ ಹೋರಾಟ ನಡೆಸುವಂತಹ ಯಾವುದೇ ಸಂಘ ಸಂಸ್ಥೆಯಾಗಲಿ ಅಲ್ಲಿ ಮಂದಿರವಿತ್ತು, ಮಸೀದಿ ಇರಲಿಲ್ಲ ಎಂದಾದರೆ ಖಂಡಿತವಾಗಿ ಮುಸಲ್ಮಾನರಿಗೆ ಅಲ್ಲಿ ನಮಾಜ್ ಮಾಡುವ ಅರ್ಹತೆ ಒಂದು ಮಸೀದಿ ದಾಳಿ ಮಾಡೋದು ಹಿಂದೂ ರಾಜ್ಯ ಇದ್ರು ನಮ್ಮ ದೇಶದಲ್ಲಿ. ಸರ್ ನಾವು ಒಂದು ಮನವಿ ಮಾಡ್ತೀನಿ ಸರ್, ಒಂದೇ ಮನವಿ ಮಾಡ್ತೀನಿ ನೋಡಿ. 1947 ಯಾವುದೇ ತೀರ್ಪು ಬಂದ್ರೆ ಕೂಡ ಕಾನೂನು ಸುಪ್ರೀಂ ಈ ದೇಶ ಸುಪ್ರೀಂ ಕೋರ್ಟ್ ಮೂಲ ದಾವೆಯಲ್ಲಿ ಕೊಡ್ತಕ್ಕಂಥ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಕ್ಕಂಥ. ರಾಮ ಮಂದಿರ ಬಾಬರಿ ಮದುವೆ ವಿಚಾರದಲ್ಲಿ ರಾಜಕೀಯ ಬೇಳೆಗಳನ್ನು ಬಯಸ್ಕೊಳ್ಳೋದು ಬಿಟ್ಟು, ಸೊ ಅದಕ್ಕೆ ಕಾನೂನಿನ ರೂಪಕದಲ್ಲಿ ನ್ಯಾಯಾಲಯದ ರೂಪದಲ್ಲಿ ಏನು ತೀರ್ಪು ಬರುತ್ತೋ ಅದನ್ನು ಒಪ್ತಕ್ಕಂಥ ವಿಚಾರದಲ್ಲಿ ಇಬ್ಬರು ಕೂಡ ಒಟ್ಟಾಗಿರ್ಬೇಕು ಮತ್ತು ಏಕಪಕ್ಷೀಯವಾಗಿರ್ಬೇಕು. ಅಂದ್ರೆ ಏಕಪಕ್ಷೀಯ ಅಂದ್ರೆ ಎಲ್ಲ ಪಕ್ಷಗಳು ಸೇರಿ ಏಕಪಕ್ಷ ಆಗಿದ್ದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ. ಇದನ್ನ ಹೀಗೆ ಹೇಳ್ಕೊಂಡು ಹೋದ್ರೆ ಈ ದೇಶದಲ್ಲಿ ಈ ಥರದ ವಿಚಾರಗಳಿಗೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ ಅಂತ ಹೇಳ್ತೀವಿ. ಚರ್ಚೆ ಮುಗಿಸ್ತಾರೆ. ಎಲ್ಲರೂ ಕೂಡ ಧನ್ಯವಾದ. ಸೊ ಜಾಲ ನಮ್ಮದು, ಬಲ ನಿಮ್ಮದು.